ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆ ದೇವರ ಅತಿಶಯದ ಪ್ರೀತಿ ಹಾಗೂ ನಮ್ಮ ಯೇಸು ಸ್ವಾಮಿ ಕೃಪೆಯಿಂದಾಗಿ ಈ ಒಂದು ವಾರದ ಮೊದಲನೇ ದಿವಸದಂದು ನಮ್ಮೆಲ್ಲರೊಂದು ಶಿಕ್ಕು ಕುಟುಂಬವಾಗಿ ಈ ಒಂದು ಸ್ಥಳದಲ್ಲಿ ಸೇರಿಸಿ ದೇವರೊಂದು ವಾಕ್ಯಗಳನ್ನು ಧ್ಯಾನ ಮಾಡುವ ಒಂದೆಲ್ಲ ಅವಕಾಶವನ್ನು ದಯಪಾಲಿಸಿಕೊಡುತ್ತೆ ದೇವರಿಗೆ ನಾವು ಯೇಸು ಸ್ವಾಮಿ ಮುಖಾಂತರ ಒಂದನ್ನು ಹೇಳಿಕೊಳ್ಳುತ್ತೆ. ಒಂದು ಪಾಠಕ್ಕೆ ನಾವು ಹೋಗೋಣ. ಪ್ರೀತಿಯ ಸಹೋದರರೇ, ನಾವು ಪಾಠಕ್ಕೊಂದು ಆರಿಸಿಕೊಂಡಿರೋ ಒಂದು ವಾಕ್ಯ ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ 9ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 9. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ. ಯಜ್ಞದಾತವನ ಮೊದಲಿಗಿತ್ತಿ, ಬ್ರೈಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಒಂದು ಮೊದಲಿಗಿತ್ತಿ ಎಂಬ ಒಂದು ಶೀರ್ಷಿಕೆಯ ಒಂದು ಅಡಿಯಲ್ಲಿ ಇವತ್ತು ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಪ್ರೀತಿಯ ಸಹೋದರರೇ, ನಾವು ಪಾಠನ ಇವತ್ತು ನಾವು ನೋಡೋಣ. ಹಾಗಾಗಿ ನಮ್ಮ ಒಂದು ಜೀವನದಲ್ಲಿ ಅತಿ ಒಂದು ಸುಂದರವಾಗಿರುವಂತ ಒಂದು ಭಾಗ, ಒಂದು ಸುಂದರವಾಗಿರುವಂತ ಒಂದು ಸಮಯ ಅದು ಯಾವುದಂತ ನೋಡೋದಾದ್ರೆ ಮದಲಿಂಗನ ಮತ್ತು ಮದಲಿಗಿತ್ತಿ ನಡುವೆ ಇರುವಂತ ಒಂದು ಪ್ರೀತಿ, ದ ಲವ್ ಬಿಟ್ವೀನ್ ದ ಬ್ರೈಡ್ ಅಂಡ್ ದ ಬ್ರೈಡ್ ಗ್ರೂಮ್ ಅಂತ ನಾವು ನೋಡ್ತೀವಿ. ಸೊ ಆ ಒಂದು ಪ್ರೀತಿಯ ಒಂದು ಕೊನೆ ಅಂತ ಹೇಳಿದ್ರೆ ಅದೆಲ್ಲೋಗಿ ಅದೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಆ ಒಂದು ಮದುವೆ ಎಂಬ ಒಂದು ವಿಷಯಕ್ಕೆ ಏನ್ ಮಾಡುತ್ತೆ, ಅದು ಕರ್ಕೊಂಡು ಹೋಗುತ್ತೆ. ಸೊ ದ ಲವ್ ಬಿಟ್ವೀನ್ ದ ಬ್ರೈಡ್ ಅಂಡ್ ದ ಬ್ರೈಡ್ ಗ್ರೂಮ್ ಲೀಡ್ಸ್ ಟು ದ ಮ್ಯಾರೇಜ್. ಒಂದು ಮದುವೆಗೆ ಅದೇನಾಗುತ್ತೆ ಅಂದ್ರೆ ಅದು ಕರ್ಕೊಂಡು ಹೋಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಒಂದು ಮದುವೆಯ ಒಂದು ದಿವಸದಲ್ಲಿ ನಾವು ನಿಂತ್ಕೊಂಡು ಹಿಂತಿರುಗಿ ನಾವು ನೋಡೋದಾದ್ರೆ ನಮ್ಗೆ ಏನೆಲ್ಲ ಜ್ಞಾಪಕ ಹೆಂಗ್ ಬರ್ತದೆ ಅಂತ ಹೇಳಿದ್ರೆ ಪ್ರೀತಿಯ ಸಹೋದರರೇ, ನಾವು ಫಸ್ಟ್ ನೋಡುವಾಗ ಅಲ್ವೇ, ಒಂದು ಹುಡುಗ ಒಂದು ಹುಡುಗಿ ಇಬ್ರು ಏನ್ ಮಾಡ್ತಾರೆ, ಐಸೈಕ್ ಏನ್ ಮಾಡ್ಕೊಂತಾರೆ, ಅವರು ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಪ್ರೀತಿಯ ಸಹೋದರರೇ. ಸೊ ಅಲ್ಲಿಂದ ಅದೇನಂತಂದ್ರೆ ಅಲ್ಲಿಂದ ಪ್ರಾರಂಭ ಆಗಿ ಮದಲಿಂಗ ಆಗ್ಲಿ ಇಲ್ಲ ಮದಲಿಗಿತ್ತಿ ಆಗ್ಲಿ ಇವರಿಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಚೆನ್ನಾಗಿ ಅರಿತುಕೊಂಡವರಾಗಿ ತಿಳಿದುಕೊಂಡವರಾಗಿ, ಅದು ಎಲ್ಲಿ ಬರ್ತದೆ ಅಂತ ನೋಡ್ಬೇಕಂತ ಹೇಳಿದ್ರೆ ಅವರು ಯಾವ ನಿರ್ಧಾರದಲ್ಲಿ ಹೋಗಿ ಅದನ್ನ ಇಳಿದಾರೆ ಅಂತ ಹೇಳಿದ್ರೆ ಇಬ್ರು ಒಂದೇ ದೇಹವಾಗಿ ಆಗುವ ಒಂದು ನಿರ್ಧಾರದಲ್ಲಿ ಏನಾಗ್ತದೆ ಅದಲ್ಲ ಅಲ್ಲಿ ಹೋಗಿ ಇಳಿದಾರೆ. ಅದೇ ನಿಮ್ಮ ಮದುವೆಯಲ್ಲಿ ಆಗುವಂತ ಒಂದು ಕಾರ್ಯ, ಮದುವೆ ನಂತರ ನಿಮ್ಮ ಒಂದು ಮದುವೆಯ ಒಂದು ಜೀವನ ನಡೆಯುವಂತ ಒಂದು ಕಾರ್ಯ, ಇಬ್ರು ಒಂದೇ ದೇಹ. ಯಾವ್ದೆಲ್ಲ ಅವ್ರು ಮಾತಾಡ್ಕೊಂಡ್ ಬಂದ್ರು ಆ ಒಂದು ಮದುವೆ ಒಂದು ದಿವಸದ ಹಿಂದೆ ನಡೆದಿರುವಂತ ಒಂದು ಕಾರ್ಯ ಏನೆಲ್ಲ ಮಾತಾಡ್ಕೊಂಡ್ ಬಂದ್ರು ಅದೆಲ್ಲೋಗಿ ರಿಯಾಲಿಟಿ ಒಂದು ಕಾರ್ಯರೂಪವಾಗಿ ಅದೆಲ್ಲ ನೆರವೇರ್ತದೆ ಅಂತ ಹೇಳಿದ್ರೆ ಆ ಒಂದು ಮದುವೆಯ ನಂತರ ಆಗುವಂತ ಒಂದು ಕಾರ್ಯಗಳು ಅವ್ರು ಒಂದೇ ದೇಹವಾಗಿ ಒಂದೇ ದೇಹವಾಗಿ ಅಲ್ಲಿ ಆಗ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಆ ಒಂದು ಪ್ರೀತಿಯ ಮತ್ತೆ ಒಂದು ಮದುವೆಯ ಒಂದು ಪ್ರತಿಫಲವಾಗಿನೇ ಅವ್ರಿಗೆ ಮಕ್ಕಳು ಹುಟ್ಟೋದು. ದ ಚಿಲ್ಡ್ರನ್ಸ್ ಆರ್ ದ ಫ್ರೂಟ್ ಆಫ್ ದೇರ್ ಲವ್, ದ ಸೈನ್ ಆಫ್ ದೇರ್ ಲವ್. ಅವರ ಒಂದು ಪ್ರೀತಿಯ ಒಂದು ಗುರುತಾಗಿ ಏನಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಮಕ್ಕಳು ಹುಟ್ಟೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಇದು ದೇವರಿಂದ ಉಂಟಾಗಿರುವಂತಹ ಒಂದು ಕಾರ್ಯ. ದೇವರು ಈ ರೀತಿ ಏನ್ ಮಾಡಿದ್ದಾರೆ, ಈ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ವಾ. ಒಂದು ಮನುಷ್ಯನು ಆದಾಮು ಅವ್ವಾಲ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಕ್ಕಳು ಹುಟ್ಟುವಂತ ಒಂದು ಕಾರ್ಯ ಇದೇನ್ ಮಾಡಿದ್ದಾರೆ ಅಂತಂದ್ರೆ ದೇವರೇ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಪ್ರೀತಿಯ ಸಹೋದರರೇ, ನಾವು ಇದನ್ನ ಸಾಂಕೇತಿಕವಾಗಿ ಈ ಒಂದು ಸತ್ಯ ಸಭೆನ ನಾವು ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಮದಲಿಗಿತ್ತಿಗೆ ನಾವು ಹೋಲಿಕೆ ಮಾಡಿ ಮಾತಾಡ್ತೀವಿ ಅಲ್ವೇ. ನೋಡಿ, ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ 2-3 ವಾಕ್ಯಗಳು, ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 2 and 3. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲಿಗಿತ್ತಿಯಂತೆ ಶೃಂಗಾರ ಮಾಡ್ಕೊಂಡಿತ್ತು ಅಂತ ನಾವು ನೋಡ್ತೀವಿ ಸಹೋದರರೇ. ಸರಿನಾ? ಸೊ ಇದು ನಮಗೆ ಗೊತ್ತಿರುವಂತ ಒಂದು ಕಾರ್ಯ. ನಾವು ಹೊಸದೇನೋ ರೀತಿ ನೋಡ್ತಾ ಇಲ್ಲ, ಬಟ್ ಕೆಲವೊಂದು ಡೀಟೇಲ್ಸ್ ಏನ್ ಮಾಡೋಣ ಅಂತಂದ್ರೆ ಈ ಒಂದು ಮದಲಿಗಿತ್ತಿ ಬಗ್ಗೆ ನಾವು ಕೆಲವೊಂದು ಡೀಟೇಲ್ಸ್ ಏನ್ ಮಾಡೋಣ, ಆ ಒಂದು ಲವ್ ಸ್ಟೋರಿ, ಅವರ ಒಂದು ಪ್ರೇಮದ ಒಂದು ಜರ್ನಿ, ಅವರ ಒಂದು ಯಾತ್ರೆ ಬಗ್ಗೆ ನೋಡೋಣ ಅಂತಂದ್ರೆ ನಾವು ಕೆಲವೊಂದು ವಿಷಯ ನಾವು ನೋಡೋಣ. ಸೊ ಹಾಗಾಗಿ ಪ್ರಿಯ ಸಹೋದರರೇ, ಈ ಒಂದು ಕ್ರೈಸ್ತರು ಯಾವ ರೀತಿಯಲ್ಲಿ ಒಂದು ಮದಲಿಗಿತ್ತಿಯ ಒಂದು ಭಾಗದಲ್ಲಿ ಬಂದು ಸೇರ್ತಾರೆ, ಹೌ ಡು ಕ್ರಿಶ್ಚಿಯನ್ಸ್ ಬಿಕಮ್ ದ ಪಾರ್ಟ್ ಆಫ್ ದಿಸ್ ಬ್ರೈಡ್ ಎಂಬ ಒಂದು ಕಾರ್ಯನ ನಾವು ನೋಡುವಾಗ ಪ್ರಿಯ ಸಹೋದರರೇ, ಇದನ್ನ ನಾವು ಅವಾಗ ನೋಡಿರೋ ರೀತಿಯಲ್ಲಿ ನಿಶ್ಚಯಕ್ಕೆ ಮುಂದೆ ಇರುವಂತ ಒಂದು ಸಂಬಂಧದಿಂದ ಹಿಡಿದು ನಿಶ್ಚಿತಾರ್ಥದವರೆಗೂ
ಅಲ್ವಾ. ಯೂಶಲ್ ಆಗಿ ಕಸ್ಟಮ್ ಏನಂತ ನೋಡಿದ್ರೆ, ಒಂದು ಪ್ರಾಕ್ಟೀಸ್ ಏನಂತ ನೋಡಿದ್ರೆ ಪ್ರೀತಿ ಸಹೋದರರೇ, ಒಂದು ಸಂಪ್ರದಾಯ ಏನಂತ ನೋಡಿದ್ರೆ, ಎಂಗೇಜ್ಮೆಂಟ್ ಎಂಬ ಒಂದು ವಿಷಯನ ಯಾವಾಗ್ಲೂ ಇಡ್ತಾರೆ. ನಿಶ್ಚಿತಾರ್ಥ ಎಂಬ ಒಂದು ವಿಷಯ ಏನ್ ಮಾಡ್ತಾರೆ ಯಾವಾಗ್ಲೂ ಇಡ್ತಾರೆ. ಇದು ಬಂದ್ಬಿಟ್ಟು ಆಕ್ಚುಲಿ ಬೈಬಲಲ್ಲೂ ಏನಾಗಿದೆ, ಬೈಬಲಲ್ಲೂ ಇದು ಇದೆ. ಅದಕ್ಕೆ ಕಾರಣ ಇದೆ. ದೇರ್ ಇಸ್ ಅ ರೀಸನ್ ಏನಕ್ಕೆ ಎಂಗೇಜ್ಮೆಂಟ್ ಎಂಬ ಒಂದು ವಿಷಯ ಏನಕ್ಕೆ ಇಡ್ತಾರೆ ಅಂತ. ಅದಕ್ಕೊಂದು ರೀಸನ್ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೊಂದು ರೀಸನ್ ಇದೆ ಅಂತ ನಾವು ನೋಡ್ತೀವಿ. ಸೊ ಇದು ಈ ಒಂದು ಯಾತ್ರೆ ಎಲ್ಲಿಂದ ಪ್ರಾರಂಭ ಅಂತ ಹೇಳಿದ್ರೆ ನೋಡೋದಾದ್ರೆ, ಮದುವೆಗೆ ಅವರು ನಿಶ್ಚಯಕ್ಕೆ ಮುಂಚೆ ಅವರ ಒಂದು ಪ್ರೀತಿ ಪ್ರಾರಂಭ ಆದಾಗಿಂದ ಹಿಡಿದು ನಿಶ್ಚಯದವರೆಗೂ ಕೆಲವೊಂದು ಕಾರ್ಯಗಳು ಏನ್ ಮಾಡೋಣ ನಾವು ನೋಡ್ಬೇಕಂತ ಹೇಳಿದ್ರೆ, ಈ ಒಂದು ಮದಲಿಗಿತ್ತಿಯ ಒಂದು ಅಂಗದವರು ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಸ್ವಾಮಿನ ಅರ್ಥಕೊಂತಾರೆ. ದೇ ಗೆಟ್ ಟು ನೋ ಅಬೌಟ್ ಜೀಸಸ್. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಯಾವ ರೀತಿ ಬಂದ್ಬಿಟ್ಟು ಒಂದು ಸಾಧಾರಣವಾಗಿ ಒಂದು ಮದುವೆಯಲ್ಲಿ ಒಂದು ಹುಡುಗ ಹುಡುಗಿ ಇಬ್ರು ಏನ್ ಮಾಡ್ತಾರೆ, ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಒಂದು ನಿಶ್ಚಯಕ್ಕೆ ಒಂದು ಡಿಸಿಷನ್ ತಗೊಂತಾರೋ, ಅದೇ ತರ ನಮ್ಮ ಒಂದು ಯಾತ್ರೆ ಎಲ್ಲಿ ಯಾವಾಗ ಸ್ಟಾರ್ಟ್ ಅಂತ ಹೇಳಿದ್ರೆ, ನಾವು ಯೇಸು ಸ್ವಾಮಿನ ಅರಿತುಕೊಳ್ಳುವಂತ ಒಂದು ಕಾಲಗಳು. ನಾವು ಯೇಸು ಸ್ವಾಮಿನ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಅರ್ಥಕೊಂಡು ಮನಸ್ಸಾರೆ ಯೇಸು ಸ್ವಾಮಿನ ಹಿಂಬಾಲಿಸೋ ಒಂದು ಮನೋಭಾವ ಏನಾಗುತ್ತೆ ನಮ್ಮ ಒಳಗಡೆ ಹುಟ್ಟತ್ತೆ. ಫಸ್ಟ್ ಮನೋಭಾವ, ನಮ್ಮ ಮನಸ್ಸು ಏನಾಗುತ್ತೆ, ಮನಸ್ಸು ಫಸ್ಟ್ ಆ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಅದು ಹುಟ್ಟತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಅವಾಗಲೇ ಹೇಳ್ದಂಗೆ ಫಸ್ಟ್ ಐಸೈಟ್ ಅಲ್ವಾ. ನಾವು ಬಂದ್ಬಿಟ್ಟು ಯೂತ್ ಒಂದು ಟೈಮ್ ಎಲ್ಲ ಬಂದ್ಬಿಟ್ಟು ಏನ್ ಮಾಡಿದೀವಿ, ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ. ಸೊ ಒಂದು ಹುಡುಗ ಹುಡುಗಿಯ ಒಂದು ಸಂಬಂಧ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಫಸ್ಟ್ ಐಸೈಟೇ ಅಲ್ವಾ. ಕಣ್ಣಲ್ಲಿ ನೋಡಿ ಏನಾಗುತ್ತೆ ಎಲ್ಲಾನು ಆ ರೀತಿ ಫಸ್ಟ್ ಸ್ಟಾರ್ಟ್ ಆಗೋದು. ಅದೇ ಬಂದ್ಬಿಟ್ಟು ನಿಮಗೆ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಗೆ ಶುರು ಆಗದೆ ಅಲ್ಲಿಂದಾನೆ. ಆಕ್ಚುಲಿ ಒಬ್ರು ಕಣ್ಣ ಇನ್ನೊಬ್ರು ನೋಡಿ ಏನ್ ಮಾಡ್ತಾರೆ, ಆಸೆ ಪಡೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ನಮ್ಗೆ ಇವತ್ತು ನಾವೆಲ್ಲ ಬಂದ್ಬಿಟ್ಟು ಹುಡುಗರಾಗಿರುವಾಗ ಸ್ಕೂಲಲ್ಲಿ ಇರುವಾಗ, ನಮ್ಮ ಸ್ಕೂಲ್ ಬಂದ್ಬಿಟ್ಟು ಲೂಡ್ಸ್ ರೀ, ಅಲ್ಸೂರಲ್ಲಿ ಲೂಡ್ಸ್ ಸ್ಕೂಲ್. ಅದಕ್ಕೆ ಮುಂದೆ ಬಂದ್ಬಿಟ್ಟು ಯಾವ ಸ್ಕೂಲ್ ಇದೆ ಅಂತ ಹೇಳಿದ್ರೆ ಸೆಂಟ್ ಆನ್ಸ್ ಅಲ್ವಾ. ಸೆಂಟ್ ಆನ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗರ್ಲ್ಸ್ ಸ್ಕೂಲ್. ಆಕ್ಚುಲಿ ಬಂದ್ಬಿಟ್ಟು ನಿಮ್ಗೆ 2 ರೂಟ್ ಇದೆ ನಿಮ್ಗೆ. ಸೆಂಟ್ ಆನ್ಸ್ಗೆ ಗರ್ಲ್ಸ್ ಸ್ಕೂಲ್ ಹೋಗ್ಬೇಕಂತ ಹೇಳಿದ್ರೆ ಒಂದು ಮೇನ್ ರೋಡ್ ಇಂದ ಹೋಗ್ಬೋದು, ಇನ್ನೊಂದು ಬಂದ್ಬಿಟ್ಟು ನಮ್ಮ ಸ್ಕೂಲ್ ಒಳಗಡೆಯಿಂದ ಬಂದು ಗ್ರೌಂಡ್ ಒಳಗಡೆ ಏನ್ ಮಾಡ್ಬೇಕು, ಗ್ರೌಂಡ್ ಒಳಗಡೆ ಮೇನ್ ರೋಡ್ ಟಚ್ ಮಾಡಿ ಶಾರ್ಟ್ ರೂಟ್ ಏನ್ ಮಾಡ್ಬೋದು, ಹೋಗ್ಬೋದು. ಸೊ ಅವಾಗ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ, ಲೂಡ್ಸ್ ಹುಡುಗರೆಲ್ಲ ತುಂಬಾ ಒಂದು ಪಾಕಡ ಹುಡುಗರಿ ಇವರು ಅಲ್ವೇ. ಅವ್ರು ಬಂದು ಮರ್ಫಿ ಟೌನ್ ಆ ಸೈಡಲ್ಲಿ ಅಲ್ಸೂರಲ್ಲಿ ನಾವೆಲ್ಲ ಇದೆಲ್ಲ ಅನುಭವ ಮಾಡಿದೀವಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಸೆಂಟೆನ್ಸ್ ಇಂದ ಹುಡುಗಿರು ಏನ್ ಮಾಡ್ತಾರೆ, ಕ್ರಾಸ್ ಆಗ್ತಾರೆ. ಎಲ್ಲಿ ಸ್ಕೂಲ್ ಒಳಗಡೆಯಿಂದ ಕ್ರಾಸ್ ಆಗ್ತಾರೆ. ಹುಡುಗರು ಏನ್ ಮಾಡ್ತಾರೆ, ಚುಡಾಯಿಸ್ತಾರೆ. ಅವಾಗ ಆ ರೀತಿ ಒಂದು ಚುಡಾಯಿಸುವಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಹುಡುಗಿ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ಬಿಡ್ತು. ಅವಾಗ ಪ್ರಿನ್ಸಿಪಲ್ ಯಾರಿಗೆ ಸಪೋರ್ಟ್ ಮಾಡಿ ಮಾತಾಡಿರ್ತಾರೆ, ಹುಡುಗಿಗೆ ಸಪೋರ್ಟ್ ಮಾಡಿ ಮಾತಾಡಿರ್ಬೇಕಾಗಿತ್ತು, ಆದ್ರೆ ಹುಡುಗಿ ಸಪೋರ್ಟ್ ಮಾಡಿಲ್ಲ ರೀ. ಪ್ರಿನ್ಸಿಪಲ್ ಏನ್ ಗೊತ್ತಾ ಅಂದ್ರು, ನೋಡಮ್ಮ ಹುಡುಗರು ಚುಡಾಯಿಸ್ತಾರಂತ ಗೊತ್ತು ನಿನಗೆ, ಯಾಕೆ ನೀನ್ ಮೇನ್ ರೋಡ್ ಕಡೆಯಿಂದ ಬರಬಾರ್ದು, ಯಾಕೆ ಈ ಕಡೆ ಒಳಗಡೆ ಬರ್ತೀಯ, ಹುಡುಗರು ಚುಡಾಯಿಸ್ತಾರಂತ ಗೊತ್ತಾನೆ, ಒಳಗಡೆ ಬರ್ಬೇಡ, ನೀವು ಆ ಕಡೆಯಿಂದ ಹೊರಗಡೆ ಬಂದ್ರೆ ಯಾರು ನೀನ್ ಏನ್ ಮಾಡ್ತಾರೆ. ಸೊ ಈ ರೀತಿ ಏನಾಯ್ತು ಅಂತಂದ್ರೆ, ನಿಮ್ಗೆ ಆ ಪ್ರಾರಂಭ ಎಲ್ಲಾಗದೆ ಅಂತಂದ್ರೆ, ಹುಡುಗರು ಹುಡುಗಿರು ಕಣ್ಣು ಒಂದು ನೋಟ, ಅವ್ರ ಒಂದು ಸೌಂದರ್ಯತೆನ ಏನ್ ಮಾಡೋದು, ಅವ್ರ ಸೌಂದರ್ಯತೆ ನೋಡಿ ಸೆಳೆಯೋದು. ವಿ ಗೆಟ್ ಅಟ್ರಾಕ್ಟೆಡ್ ಟು ಈಚ್ ಅದರ್ ಬೈ ಸೀಯಿಂಗ್. ಸೊ ಆ ರೀತಿಯಲ್ಲಿ ಪ್ರೀತಿ ಸಹೋದರರೇ, ನಮ್ಮ ಒಂದು ಪ್ರಾರಂಭ, ನಮ್ಮ ಒಂದು ಪ್ರೇಮ ಕಥೆಯ, ನಮ್ಮ ಮೊದಲಿಂಗನ ಜೊತೆ ಇರುವ ಒಂದು ಪ್ರೇಮ ಕಥೆಯ ಒಂದು ಪ್ರಾರಂಭ ಬಂದ್ಬಿಟ್ಟು ಇದೇ ರೀತಿಯಲ್ಲಿ ಯೇಸು ಸ್ವಾಮಿನ ನಾವು ವಿ ಸ್ಟಾರ್ಟೆಡ್ ಸೀಯಿಂಗ್ ಹಿಮ್. ಆ ಒಂದು ಸ್ಪಿರಿಚುವಲ್ ಸೆನ್ಸಸ್ ಜ್ಞಾಪಕ ಇದೆಯಲ್ಲ ನಿಮ್ಗೆ, ಆತ್ಮಿಕ ರೀತಿಯಾದ ಒಂದು ಇಂದ್ರಿಯಗಳು, ಆತ್ಮೀಯಂದ್ರಿಯಗಳು ಅಲ್ವೇ. ಸ್ಪಿರಿಚುವಲ್ ಸೆನ್ಸಸ್ ಫಸ್ಟ್ ಸೈಟ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದೆಲ್ಲಾನು ಅಲ್ವೇ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯೇಸು ಸ್ವಾಮಿನ ವಾಕ್ಯದ ಮುಖಾಂತರ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಗ್ರಹಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ. ಆ ಒಂದು ಶುಭ ಸಮಾಚಾರ ದೇವರ ಒಂದು ವಾಕ್ಯಗಳ ಮುಖಾಂತರ ಯೇಸು ಸ್ವಾಮಿ ನಾವು ಏನ್ ಮಾಡ್ತೀವಿ, ನಾವು ಅರ್ಥಕೊಂತೀವಿ. ಆತನ ಒಂದು ನಾವು ಯಾವುದಕ್ಕೂ ಹೊಂದಿಕೆನೆ ಮಾಡದೇ ಇರುವಂತ ಒಂದು ಕ್ಯಾರೆಕ್ಟರ್ ಯಾರಲ್ಲಿದೆ, ಯೇಸು ಸ್ವಾಮಿ ಏನ್ ಮಾಡ್ತೀವಿ, ಅವಾಗ ಯೇಸು ಸ್ವಾಮಿ ನಾವು ನೋಡ್ತೀವಿ. ಆತನಿಗಿರುವಂತ ಒಂದು ಪ್ರೀತಿ ಮನುಕುಲದ ಮೇಲೆ. ಈ ಒಂದು ವಿಷಯದ ಬಗ್ಗೆ ನಮ್ಗೆ ಏನಾಗುತ್ತೆ, ರಾನ್ಸಮ್ ಸ್ಯಾಕ್ರಿಫೈಸ್, ನಮ್ಗೆ ಅದ್ರಲ್ಲಿ ಏನಾಗುತ್ತೆ, ನಮ್ಗೆ ಗೊತ್ತಾಗ್ತದೆ. ಆತನಿಗಿರುವ ಒಂದು ಧಾರಾಳವಾದ ಮನಸ್ಸು, ಜನರಸಿಟಿ, ಧಾರಾಳವಾಗಿರೋ ಮನಸ್ಸು ಏನಾಗ್ತದೆ ನಿಮ್ಗೆ ಅಲ್ಲಿ ಕಾಣಿಸ್ಕೊಂತದೆ. ಅದು ಮಾತ್ರ ಹೇಳ್ತೀರಿ ದಯೆ, ಆತನಿಗೆ ನಮ್ಮೇಲಿರುವಂತ ಒಂದು ದಯೆ. ಒಂದು ಅರಸನಾಗಿ, ದೇವರ ಒಂದು ಮಗನಾಗಿ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಗೆ ವಾಕ್ಯದಲ್ಲಿ ನಮ್ಗೆ ತೋರ್ಬರ್ತಾರೆ ಪ್ರೀತಿಯ ಸಹೋದರರೇ. ಸೊ ಈ ಒಂದು ಕಾರ್ಯಗಳೇ ನಾವು ಅವ್ರನ್ನ ನೋಡಿ ಅಟ್ರಾಕ್ಟ್ ಆದ್ವಿ. ವಿ ಗಾಟ್ ಅಟ್ರಾಕ್ಟೆಡ್. ನಾವು ಯೇಸು ಸ್ವಾಮಿ ಈ ಒಂದು ಗುಣಗಳಿಂದ ನಮ್ನ ಏನ್ ಮಾಡಿದ್ರು, ನಮ್ಮನ್ನ ಸೆಳೆದ್ರು ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ ಅಲ್ವೇ. ಸೊ ಈಗ ನಾವು ಈ ರೀತಿಯಲ್ಲಿ ನಾವು ಬಂದ್ಬಿಟ್ಟು ಆತನ ಒಂದು ಅದ್ಭುತವಾಗಿರುವಂತಹ ಒಂದು ಕ್ಯಾರೆಕ್ಟರ್ಸ್, ಗುಣಗಳು ನಾನು ನೋಡಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಅವ್ರನ್ನ ನೋಡಿ ಅಟ್ರಾಕ್ಟ್ ಆದ್ವಿ. ಬಟ್ ಅವ್ರು ನಮ್ಮನ್ನ ನಮ್ಮಲ್ಡೆ ಯಾವ್ದನ್ನ ನೋಡಿ ಅಟ್ರಾಕ್ಟ್ ಆದ್ರು, ನಾವು ಅವ್ರನ್ನ ನೋಡಿ ಅಟ್ರಾಕ್ಟ್ ಆದಾಗ ನಮ್ಗಡೆ ಏನಾದ್ರೂ ಇತ್ತ, ಸೌಂದರ್ಯತೆ ಇತ್ತ ನಮ್ಮಲ್ಲಿ,
ನಾವು ಅವ್ರನ್ನ ನೋಡಿ ಅಟ್ರಾಕ್ಟ್ ಆಗೋದಕ್ಕೆ ಒಂದು ಕಾರಣ ಇದೆ. ಆತನಿಗಿರುವಂತ ಒಂದು ಗುಣಗಳು, ಆತನಿರುವಂತ ಒಂದು ಪ್ರೀತಿ ಅಲ್ವೇ, ಆತನಿರುವಂತ ಕೃಪೆ, ಕರುಣೆ, ಎಷ್ಟೊಂದು ಒಂದು ಒಂದು ವಿನಯತ್ವ ಅಲ್ವಾ, ತಗ್ಗಿದ ಒಂದು ಮನೋಭಾವ, ಇದೆಲ್ಲ ನಾವು ಒಂದು ವಾಕ್ಯದಲ್ಲಿ ಓದಿ ಆತನ ನಾವು ಪ್ರೀತಿ ಮಾಡೋದಕ್ಕೆ ಒಂದು ಒಂದು ಕಾರಣ ಏನಾಗಿತ್ತು, ನಮಗೆ ಒಳ್ಳೆ ಒಂದು ಕಾರಣ ಇತ್ತು. ಆದ್ರೆ ನಮ್ಮಲ್ಲಿ ಯೇಸು ಸ್ವಾಮಿ ಏನ್ ನೋಡಿದ್ರು? ನಮ್ಮಲ್ಲಿ ಏನು ಇರ್ಲಿಲ್ವಲ್ವಾ? ನಮ್ಮಲ್ಲಿ ಏನ್ ನೋಡಿದ್ರೆ ಅಂತ ಹೇಳಿದ್ರೆ, ಒಳ್ಳೆಯದನ್ನ ಪ್ರೀತಿ ಮಾಡುವಂತ ಒಂದು ಗುಣನ ಏನ್ ಮಾಡ್ಬಿಟ್ರು? ಯೇಸು ಸ್ವಾಮಿ ನೋಡ್ಬಿಟ್ರು. ಇವಾಗ ನಾವು ಯೇಸು ಸ್ವಾಮಿನ ಬಂದ್ಬಿಟ್ಟು ನಾವು ಆ ಯೇಸು ಸ್ವಾಮಿ ಗುಣಗಳನ್ನ ನೋಡಿ ನಾವು ಪ್ರೀತಿ ಮಾಡಿದೀವಿ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಮನ್ಸು ಏನಾಗ್ಬಿಟ್ಟಿದೆ? ಒಳ್ಳೇದರ ಒಂದು ಕಡೆಗೆ ನಾವು ನೋಡೋದಕ್ಕೆ ಏನ್ ಮಾಡಿಬಿಟ್ಟಿದೀವಿ? ಪ್ರಾರಂಭ ಮಾಡಿಬಿಟ್ಟಿದೀವಿ. ಅದನ್ನ ನೋಡಿದ್ರು ಪ್ರೀತಿಯ ಸಹೋದರ ಯೇಸು ಸ್ವಾಮಿ ನಮ್ಮಲ್ಲಿ ಫಸ್ಟ್ ಯಾವ್ದನ್ನ ನೋಡಿ ನಮ್ಮನ್ನ ಬಂದ್ಬಿಟ್ಟು ನಮ್ಮಲ್ಲಿ ಏನ್ ನಾವು ಅಟ್ರಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಏನ್ ಯಾವ ಅಟ್ರಾಕ್ಷನ್ ನಮ್ಮಲ್ಲಿ ಕಂಡ್ರೆ ಅಂತ ನೋಡ್ಬೇಕಂತ ಹೇಳಿದ್ರೆ, ಆ ಒಂದು ಒಳ್ಳೇದನ್ನ ಪ್ರೀತಿ ಮಾಡೋ ಒಂದು ಗುಣನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮನ್ನ ನೋಡಿ ನಮ್ಮನ್ನ ಏನ್ ಮಾಡ್ತಾರೆ ಪ್ರೀತಿಯ ಸಹೋದರ ನಮ್ಮನ್ನ ಕರೆದ್ರು. ಯಾಕಂದ್ರೆ ನಾವು ವಾಕ್ಯಗಳಲ್ಲಿ ನಮ್ಮ ಒಂದು ಮನಸ್ಸು ಯಾವ ರೀತಿ ನಾವು ಸಿದ್ಧತೆ ಪಡಿಸ್ಕೊಂತ ಇರ್ತೀವಿ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನಾವು ಬೇಸಿಕ್ಸ್ ಎಲ್ಲ ಕೇಳ್ಬೇಕಂತ ಹೇಳಿದ್ರೆ, ಇಂಥ ಒಂದು ಗುಣ ನನ್ನಲ್ಲಿ ಏನಾಗಿರ್ಬೇಕು, ಇಂಥ ಒಂದು ಗುಣ ನಾನು ಬೆಳೆಸ್ಕೋಬೇಕು. ಒಳ್ಳೆಯದ್ರ ಬಗ್ಗೆ ಏನ್ ಮಾಡ್ಬೇಕು? ಯಾವುದು ಮಾನ್ಯವೋ, ಯಾವುದು ಸತ್ಯವೋ, ಯಾವುದು ಮನೋಹರವೋ, ಇಂಥ ಒಂದು ಕಾರ್ಯಗಳನ್ನ ನೋಡಿ ಏನ್ ಮಾಡ್ತೀವಿ ಅಂತಂದ್ರೆ, ಇಂಥ ಒಂದು ಕಾರ್ಯದ ಬಗ್ಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಯಸೋದಿಕ್ಕೆ ಪ್ರಾರಂಭ ಮಾಡುವಂತ ಒಂದು ಗುಣನ ಏನ್ ಮಾಡ್ತೀವಿ ಅಂತಂದ್ರೆ ಯೇಸು ಸ್ವಾಮಿಯಲ್ಲಿ ನೋಡಿದ್ರು ಅಂತ ನೋಡ್ತೀವಿ. ನೋಡಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 4 verse 8. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಈ ಒಂದು ಗುಣಗಳನ್ನೆಲ್ಲ ನಾವು ಯಾರನ್ನ ನೋಡಿದ್ರಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯಲ್ಲಿ ನೋಡಿದ್ವಿ. ಯೇಸು ಸ್ವಾಮಿ ನೋಡ್ರ ಗುಣಗಳನ್ನ ಒಂದು ಬಯಸೋದಕ್ಕೆ ಏನ್ ಮಾಡಿದ್ವಿ ನಾವು? ಪ್ರಾರಂಭ ಮಾಡುವಂತ ಒಂದು ಮನೋಭಾವನ ಏನ್ ಮಾಡಿದ್ವಿ ಅಂತಂದ್ರೆ ಯೇಸು ಸ್ವಾಮಿಯಲ್ಲಿ ನೋಡಿದ್ರು. ಬಟ್ ಆದ್ರೆ ಇವತ್ತಿನವರೆಗೂ ನಮ್ಮಲ್ಲಿ ಒಂದು ಪರಿವರ್ತನೆ ಉಂಟಾಗಿದೆ ಅಂತಂದ್ರೆ, ಅದು ಆಗಿನ ಒಂದು ಕಾಲ ಆಗ್ಲಿ ಅಷ್ಟೇ. ಅಂದ್ರೆ ನನ್ನ ಒಂದು ಮನಸ್ಸು ಚೇಂಜ್ ಆಗುವಂತ ಒಂದು ಕಾರ್ಯ, ನನ್ನ ಒಂದು ಮನೋಭಾವ ಚೇಂಜ್ ಆಗುವಂತ ಒಂದು ಕಾರ್ಯ ಆಗ್ಲಿ, ಇಲ್ಲ ಇವತ್ತಿನವರೆಗೂ ನಾನು ಕೆಲವೊಂದು ಕೆಟ್ಟ ಗುಣಗಳನ್ನ ನಾನು ಬಿಟ್ಟು ಬಂದಿದ್ದೀನಿ ಅಂತಂದ್ರೆ, ಆ ಒಂದು ಪರಿವರ್ತನೆಗೆ ಒಂದು ಕಾರಣ ಯಾರು? ಆ ಪರಿವರ್ತನೆ ಕಾರಣ ಯಾರು? ಕ್ರೈಸ್ಟ್, ಯೇಸು ಸ್ವಾಮಿ. ಹೆಂಗೆ? ದೇವರ. ಸೊ ನಾವು ಎಲ್ಲೇ ತಿರುಗಿ ಬಿದ್ರು ಎಲ್ಲಿ ಬರ್ತೀವಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಒಂದು ಈಡು ಬಲಿ, ಅವ್ರು ನಮಗೋಸ್ಕರ ಕೊಟ್ಟಿರುವಂತ ಒಂದು ಜೀವ. ಆ ಜೀವ ಅವ್ರು ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಪ್ರಿಯ ಸಹೋದರರೇ, ಇದು ಯಾವ್ದು ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಯೇಸು ಸ್ವಾಮಿಯಿಂದ ಏನ್ ಬಂತು ನಮ್ಗೆ? ಏನ್ ಸಿಕ್ತು ಯೇಸು ಸ್ವಾಮಿಯಿಂದ? ನಿತ್ಯ ಜೀವ, ಕೃಪೆ ಮತ್ತೆ ಸತ್ಯ. ಇದೆರಡು ನಮ್ಗೆ ಸಿಕ್ತು ಯೇಸು ಸ್ವಾಮಿಯಿಂದ. ಆ ಒಂದು ಕೃಪೆ ಸತ್ಯ ಸಿಕ್ಕಿದ್ರಿಂದಾನೇ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಯೇಸು ಸ್ವಾಮಿನ ನೋಡೋದಕ್ಕೆ ನಮ್ಗೆ ಏನಾಯ್ತು? ಒಂದು ಪಾಸಿಬಿಲಿಟೀಸ್ ನಮ್ಗೆ ಏನಾಯ್ತು? ನಮ್ಗೆ ಸಿಕ್ತು. ಹಾಗಾಗಿ ನಮ್ಮಲ್ಲಿ ಆ ಒಂದು ಪರಿವರ್ತನೆಗೆ ಒಂದೆಲ್ಲ ಒಂದು ಕಾರಣ ಯಾರಂತ ನೋಡೋದಾದ್ರೆ, ಅದು ನಮ್ಮ ಒಂದು ಮೊದಲಿಂಗನು. ಪ್ರಾರಂಭದಲ್ಲಿನೇ ನಮ್ಮಲ್ಲಿ ಆ ಒಂದು ಗುಣನ ನೋಡಿ ಏನ್ ಮಾಡಿದ್ರೆ ಅಂತಂದ್ರೆ, ನಮ್ಮನ್ನ ಅವ್ರು ಏನ್ ಮಾಡಿದ್ರು? ನಮ್ಮನ್ನ ಕರೆದಿದ್ದಾರೆ ಅಂತ ನಾವು ನೋಡ್ತೀವಿ. ಸೊ ಆತ ನಮ್ಮನ್ನ ಕರೆದಾಗ ನಾವು ದರಿದ್ರರು, ಯಾವುದೇ ಒಂದು ಗಣನೆಗೆ ಬಾರದವರು, ನಮ್ಗೇನು ಏನಾಗಿಲ್ಲ, ನಮ್ಗೇನು ಗೊತ್ತಿರ್ಲಿಲ್ಲ, ಮೊಂಡ್ರು, ಪಾಪದ ಒಂದು ಹೊರೆನ ಹೊತ್ಕೊಂಡು ಹೋಗ್ತಾ ಇರೋರು ಆ ಟೈಮ್ ನಮ್ಗೆ. ಆ ಒಂದು ಟೈಮ್ ನಮ್ನ ಏನ್ ಮಾಡಿದ್ರೆ, ನಮ್ಮನ್ನ ನೋಡಿ ಏನ್ ಮಾಡಿದ್ರೆ ಅಂತಂದ್ರೆ, ನಮ್ಮನ್ನ ನೋಡಿ ಕರೆದು. ನಮ್ಮ ಒಂದು ಹೃದಯ ಹೆಂಗಿತ್ತು ಅಂತಂದ್ರೆ, ನಮ್ಮ ಹೃದಯ ಬಂದ್ಬಿಟ್ಟು ಪುಟಕ್ಕೆ ಹಾಕಿರುವಂತ ರೀತಿಯಲ್ಲಿ ಇತ್ತ ಅಂತಂದ್ರೆ, ಇಲ್ಲ, ಪುಟಕ್ಕೆ ಹಾಕದೇ ಇರುವಂತ ಒಂದು ರೀತಿಯಲ್ಲಿ ನಮ್ಮ ಒಂದು ಹೃದಯದಲ್ಲಿ ಏನಾಗಿತ್ತು? ನಮ್ಮ ಒಂದು ಹೃದಯಗಳು ಇದ್ರೂನು ಅಂತ ಒಂದು ಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಮ್ಮನ್ನ ಏನ್ ಮಾಡಿದ್ರೆ ಅಂತಂದ್ರೆ, ಅಂತ ಒಂದು ಸ್ಥಿತಿಯಲ್ಲಿ ನಮ್ಮ ಯೇಸು ಸ್ವಾಮಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ನಮ್ಮನ್ನ ಪ್ರೀತಿ ಮಾಡೋದನ್ನ ನಾವು ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಅದ್ ಮಾತ್ರ ಹೇಳಿದ್ರೆ, ನಮಗೋಸ್ಕರ ತನ್ನ ಅವ್ರ ಜೀವನ ಏನ್ ಮಾಡ್ಬಿಟ್ರು? ಸುಗಂಧ ವಾಸನೆಯಾಗಿ ದೇವರ ಹತ್ರ ಅವ್ರು ಏನ್ ಮಾಡ್ತಾರೆ? ಅದನ್ನ ಅರ್ಪಿಸ್ತಾರೆ ಅಂತ ನಾವು ನೋಡ್ತೀವಿ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಎಫೆಷಿಯನ್ಸ್ ಚಾಪ್ಟರ್ 5 verse 2. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸೊ ಆ ಒಂದು ದಿವಸದಿಂದ ಹಿಡಿದು ಇವತ್ತಿನವರೆಗೂ ಪ್ರೀತಿಯ ಸಹೋದರರೇ, ಯಾವತ್ತವರೆಗೂ ಅಂತ ಹೇಳಿದ್ರೆ, ನಾವು ಅವ್ರ ಜೊತೆ ಮದುವೆ ಆಗುವ ಒಂದು ದಿವಸದವರೆಗೂ ನಮ್ಮನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಈಸ್ ಬೀನ್ ಪ್ರಿಪೇರಿಂಗ್ ಅಸ್ ಫಾರ್ ದ ಗ್ರೇಟ್ ವೆಡ್ಡಿಂಗ್ ಡೇ. ಒಂದು ಮದುವೆ ಒಂದು ದಿವಸಕ್ಕೆ, ಒಂದು ಮದುವೆ ಒಂದು ದಿವಸಕ್ಕೆ ನಮ್ಮನ್ನ ಏನ್ ಮಾಡ್ತಾರೆ? ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದು ಮಾತ್ರ ಹೇಳಿದ್ರೆ, ಅವ್ರು ನಮಗೆ ಹಲವಾರು ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ? ವಾಗ್ದಾನಗಳು ನಮಗೆ ಕೊಟ್ಟಿದ್ದಾರೆ. ನಿಮ್ಮನ್ನ ಎಂದಿಗೂ ನಾನು ಏನ್ ಮಾಡಲ್ಲ, ಮರೆಯುವುದಿಲ್ಲ, ತೊರೆಯುವುದಿಲ್ಲ. ಅಲ್ಲ, ನಿಮ್ ಜೊತೆ ನಾನು ಏನ್ ಮಾಡ್ತೀನಿ? ಯಾವಾಗ್ಲೂ ನಿಮ್ ಜೊತೆ ನಾನು ಏನಾಗಿರ್ತೀನಿ? ನಿಮ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ. ನಿಮ್ಮನ್ನ ಕೈ ಬಿಟ್ಟು ಕೈ ಬಿಡೋದಿಲ್ಲ, ನಿಮ್ಮನ್ನ ನಾನು ತೀರ್ಮಾನ ಮಾಡ್ತೇನೆ ಅಂತಂದ್ರೆ ಒಂದು ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ? ನಮಗೆ ಯೇಸು ಸ್ವಾಮಿ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ.
ಆ ಒಂದು ನಂಬಿಕೆಯ ಒಂದು ಕಣ್ಣಿಗಳಿಂದಾನೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಓಟನ ಧೈರ್ಯದಿಂದ ಏನ್ ಮಾಡ್ತಾ ಇದೀವಿ, ನಾವು ಓಟನ ಓಡ್ತಾ ಇದೀವಿ ಪ್ರಿಯ ಸಹೋದರರೇ. ಸೊ ಇವತ್ತಿನವರೆಗೂ ನಮ್ನ ಏನ್ ಮಾಡ್ತಾರೆ ಅಂತಂದ್ರೆ, ಇವತ್ತಿನವರೆಗೂ ಮಾತ್ರ ಅಲ್ಲ, ನಮ್ಮ ಒಂದು ಓಟನ ಮುಗಿಸಿ ಆ ಒಂದು ಆ ಒಂದು ಮದುವೆ ಒಂದು ದಿವಸದಲ್ಲಿ ನಾವು ಹೋಗೋವರೆಗೂ ಯೇಸು ಸ್ವಾಮಿ ನಮ್ಮ ಜೊತೆ ಕೈ ಇಟ್ಕೊಂಡು ಏನ್ ಮಾಡ್ತಾರೆ, ಕೈ ಇಟ್ಕೊಂಡು ಬರ್ತಾರೆ ಅಂತ ನೋಡ್ತೀವಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38-39 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 8 ವರ್ಸ್ 38 and 39. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಅಲ್ವಾ? ಸೊ ಆ ಒಂದು ಪ್ರೀತಿ ನಮ್ನ ಏನ್ ಮಾಡಕ್ಕಾಗಲ್ಲ, ಯಾರು ನಮ್ಮನ್ನ ಅದನ್ನ ಬೇರೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂತಂದ್ರೆ ನಾವು ನೋಡ್ತೀವಿ. ಸೊ ಇದಕ್ಕೆ ಕಾರಣ ಏನಂತಂದ್ರೆ ಅದು ನಮ್ಮ ಯೇಸು ಸ್ವಾಮಿ ಪ್ರೀತಿ ಸಹೋದರರೇ ಅಲ್ವೇ. ಸೊ ಹಾಗಾಗಿ ನಮ್ಮ ಒಂದು ಕರ್ತವ್ಯ ಏನು ಅಂತ ನೋಡ್ಬೇಕಂತಂದ್ರೆ, ನಮ್ಮನ್ನ ನಾವು ಏನ್ ಮಾಡ್ಕೋಬೇಕು, ಸಿದ್ಧಪಡಿಸ್ಕೋಬೇಕು. ವಿ ಹ್ಯಾವ್ ಟು ಗೆಟ್ ಅವರ್ ಸೆಲ್ಫ್ ರೆಡಿ. ಸಿದ್ಧಪಡಿಸ್ಕೋಬೇಕಾಗಿರೋದು ತುಂಬಾ ತುಂಬಾ ಮುಖ್ಯ. ಸೊ ಹಾಗಾಗಿ ನಾವು ಏನ್ ಮಾಡೋಣ ಅಂತಂದ್ರೆ, ಇವಾಗ ಇನ್ನೊಂದು ಚಿಕ್ಕ ಒಂದು ಭಾಗಕ್ಕೆ ನಾವು ಹೋಗೋಣ. ಇದ್ಯಾವ್ದು ನೋಡೋದಾದ್ರೆ, ಇದ್ರ ಬಗ್ಗೆ ಕೇಳಿದೀರಾ? ಸೆಣಬು, ಫ್ಲಾಕ್ಸ್ ಕೇಳಿದೀರಾ? ಫ್ಲಾಕ್ಸ್ ಫ್ಲವರ್, ಸೆಣಬಿನ ಹೂವ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಇದ್ರ ಬಗ್ಗೆ ನಮ್ಗೆ ಎಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ಹಲವಾರು ಕಡೆ ಬರೆಯಲ್ಪಟ್ಟಿದೆ. ಬಟ್ ನೋಡಿ ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯ 11-13 ವಾಕ್ಯಗಳು. ಪ್ರಾವರ್ಬ್ಸ್ ಚಾಪ್ಟರ್ 31 ವರ್ಸ್ 11-13. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಆಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. 13. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈ ಕೆಲಸವನ್ನು ಸಾಗುವಳು. ಸೆಣಬನ್ನ ಹುಡುಕಿ ಕೈ ಕೆಲಸವನ್ನು ಸಾಗುವಳು. ಸೊ ಈ ಒಂದು ಸೆಣಬಿನ ಹೂವ ಹೆಂಗಿರತ್ತೆ ಅಂತ ಹೇಳಿದ್ರೆ, ಹಿಂಗೇ ಇರುತ್ತೆ ಫ್ಲವರ್. ಈ ಹೂವ ಈ ರೀತಿಯಲ್ಲಿ ಏನಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹೂವ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ಈ ಒಂದು ಸೆಣಬಿನ ಹೂವಕ್ಕೆ ನಮ್ಮ ಪಾಸ್ಟರ್ ರಜಲ್ ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಹೋಲಿಕೆ ಮಾಡಿ ಮಾತಾಡ್ತಾರೆ. ಯಾವ್ದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಂತಂದ್ರೆ, ಹೊಸ ಸೃಷ್ಟಿಗೆ ಅದನ್ನ ಏನ್ ಮಾಡ್ತಾರೆ, ಹೋಲಿಕೆ ಮಾಡಿ. ದಿಸ್ ಇಸ್ ಕಂಪೇರ್ ಟು ಅ ನ್ಯೂ ಕ್ರೀಚರ್. ಹೊಸ ಸೃಷ್ಟಿಗೆ ಹೋಲಿಕೆ ಮಾಡಿ ಮಾತಾಡೋದನ್ನ ನಾವು ನೋಡ್ತೀವಿ ಅಲ್ವೇ. ಸೊ ಇದರಲ್ಲಿರುವಂತಹ ಒಂದು ವಿಷಯಗಳನ್ನ ಏನ್ ಮಾಡೋಣ ಅಂತಂದ್ರೆ, ಒಂದು 2-3 ನಿಮಿಷ ಏನ್ ಮಾಡೋಣ ನಾವು ನೋಡೋಣ. ಈ ಒಂದು ಹೂವಿನಲ್ಲಿ 5 ದಲೆಗಳಿವೆ, 5 ಪೆಟಲ್ ನೋಡ್ಬೋದು. 5 ದಲೆಗಳಿದೆ. ಈ ಒಂದು 5 ದಲೆಗಳು ಬಂದ್ಬಿಟ್ಟು 5 ಎಂಬ ಒಂದು ಸಂಖ್ಯೆ ಯಾವ್ದಕ್ಕೆ ಒಂದು ಹೋಲಿಕೆ ಬರುವಂತ ಒಂದು ವಿಷಯ ಅಂತಂದ್ರೆ, ಅದು ಹೊಸ ಸೃಷ್ಟಿಗೆ ಹೋಲಿಕೆಯಾಗಿ ಬರುವಂತ ಒಂದು ವಿಷಯ ಅಲ್ವೇ. ನಮ್ಮ ಒಂದು ದೇವದರ್ಶನ ಒಂದು ಗೂಡಾರದ ಆ ಒಂದು ಪಿಲ್ಲರ್ಸ್ ಅಲ್ವೇ, ಅದು ಎಷ್ಟಿದೆ ಅಂತ ಹೇಳಿದ್ರೆ 5 ಪಿಲ್ಲರ್ಸ್ ಟು ದ ಎಂಟ್ರೆನ್ಸ್ ಆಫ್ ದ ಟ್ಯಾಬರ್ನಾಕಲ್. ವಾಕ್ಯದಲ್ಲಿ ಓದೋಣ ನೋಡಿ, ವಿಮೋಚನಾ ಕಾಂಡ 26ನೇ ಅಧ್ಯಾಯ 36-37. ಬೇರೆಯ ಬಾಗಿಲಿಗೆ ಕುಡಿನಾರಿನ ಬಟ್ಟೆಯನ್ನು ನೀಲಿ ಶುಭ್ರ ರಕ್ತಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿಸಬೇಕು. ಆ ಪರದೆ ತೂಗಿಸುವುದಕ್ಕಾಗಿ ಜಾಳಿ ಮರದಿಂದ 5 ಕಂಬಗಳನ್ನು ಮಾಡಿಸಿ 5 ಕಂಬಗಳನ್ನ ಮಾಡಿಸಿ. ಈ ಹೂವನ್ನ ಏನ್ ಮಾಡ್ತಾರೆ ಗೊತ್ತಾ? ವಾಟ್ ಇಸ್ ದಿಸ್ ಫ್ಲಾಕ್ಸ್ ಯೂಸ್ಡ್ ಫಾರ್? ಇದೊಂದು ಸೆಣಬಿನ ಹೂವದಿಂದ ಏನ್ ಮಾಡ್ತಾರೆ? ಕುರಿನಾರಿನ ಬಟ್ಟೆ, ಲಿನನ್ ಕುರಿನಾರಿನ ಬಟ್ಟೆ ಇಲ್ಲ. ಈ ಲಿನನ್ ಕ್ಲಾತ್ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸಬ್ಜೆಕ್ಟೇ ರಿಚರ್ಡ್ ಡಾಕ್ಟರ್ ಯಾರು ಮಾತಾಡಿದಿರಿ ಅದ್ರಿಂದ ಒಂದು ಕಂಟೆಂಟ್. ಹಾಗಾಗಿ ನಾವು ನೋಡೋದಾದ್ರೆ, ಆ ಒಂದು 5 ಪಿಲ್ಲರ್ಸ್ 5 ಕಂಬಗಳು, ಇದು ಯಾವ್ದಕ್ಕೆ ಹೋಲಿಕೆ ಬರೋದು ಅಂತಂದ್ರೆ, ಇದಕ್ಕೆ ಹೋಲಿಕೆಯಾಗಿ ಬರುತ್ತೆ. ಯಾವ್ದೋ ಒಂದು 5 ಸಂಖ್ಯೆ, 5 ದಲೆಗಳ ಬಗ್ಗೆ ನಾವು ನೋಡ್ತಾ ಇದೀವಿ. ಅದು ಮಾತ್ರ ಅಲ್ಲದೆ, ಒಂದು ಕೂಡಾರದ ಒಂದು ಚೌಕಟ್ಟುಗಳು ಅಷ್ಟೇ. ಎಷ್ಟಿದೆ ಅಂತ ಹೇಳಿದ್ರೆ, ಕೂಡದ ಒಂದು ಚೌಕಟ್ಟು ಎಂಟ್ರೆನ್ಸ್ ಅಲ್ಲಿ ಕೂಡದ ಒಂದು ಚೌಕಟ್ಟು 5 ಚೌಕಟ್ಟು ಚೆನ್ನಾಗಿದೆ. 5 ಚೌಕಟ್ಟುಗಳಲ್ಲಿ ಇತ್ತು. ಇಲ್ಲ, ಚೌಕಟ್ಟುಗಳಲ್ಲಿ 5 ಅಗುಳಿಗಳು 5 ರಾಡ್ ಬೋರ್ಡ್ಸ್ ಆಫ್ ದ ಟ್ಯಾಬರ್ನಾಕಲ್. ಇದು ನಾವು ಎಲ್ಲಿ ನೋಡ್ತೀವಿ ನೋಡಿ, ವಿಮೋಚನಾ ಕಾಂಡ 26 ಓದಿ. ಜಾಳಿ ಮರದಿಂದ ಅಗುಳಿಗಳನ್ನು ಮಾಡಿಸಬೇಕು. ಗೂಡಾರದ 2 ಕಡೆಗೂ ಚೌಕಟ್ಟುಗಳಿಗೂ ಅದರ ಹಿಂದುಗಡೆಯ ಅಂದರೆ ಪಶ್ಚಿಮ ಕಡೆಯ ಚೌಕಟ್ಟುಗಳಿಗೂ 5 ಅಗುಳಿಗಳನ್ನು ಮಾಡಿಸಬೇಕು. 5 ಅಗುಳಿಗಳನ್ನ ಮಾಡಿಸಬೇಕು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಯಾವ್ದಕ್ಕೆ ಸೂಚನೆ ಬರುವಂತ ಕಾರ್ಯ ಅಂತಂದ್ರೆ, ನಿಮಗೆ ಇದು ದೇವದರ್ಶನ ಗೂಡಾರದಲ್ಲಿ ಹೊಸ ಸೃಷ್ಟಿಗೆ
ಎದುರು ನೋಡುವಾಗ ಎದುರಿಸಿಕೊಳ್ಳುವಾಗ ವಿರುದ್ಧವಾಗಿ ನಿಂತ್ಕೊಳ್ಳುವಾಗ ಎಷ್ಟು ಕಲ್ಲುಗಳನ್ನ ತಗೋತಾರೆ? 5 ಕಲ್ಲುಗಳನ್ನ ಏನ್ ಮಾಡ್ತಾರೆ? ಎಲ್ಲಿಂದ ತಗೋತಾರೆ? ಹರಿಯುವ ಒಂದು ನದಿಯ ನೀರಿನಿಂದ ಏನ್ ಮಾಡ್ತಾರೆ? ಅದನ್ನ ತಗೊಂತಾರೆ. ಇದಕ್ಕೆ ಏನಾದ್ರು ಸಾಂಕೇತಿಕ ರೀತಿಯ ಅರ್ಥ ಇದೆಯಾ? ಏನ್ ಅರ್ಥ ಆಗ್ತದೆ? ಒಂದು ಕಲ್ಲುಗಳು ಬಂದ್ಬಿಟ್ಟು ಯೇಸು ಸ್ವಾಮಿ ಬಂದು ಅದನ್ನ ಒಂದು ಏನಾಗಿ ಯೂಸ್ ಮಾಡ್ಕೊತಾರೆ? ಒಂದು ಸರ್ವಾಯುಧವಾಗಿ ಅದನ್ನ ಯೂಸ್ ಮಾಡ್ಕೊತಾರೆ. ಆ ಕಲ್ಲುಗಳು ಎಲ್ಲಿ ಅಂತಂದ್ರೆ ಹರಿಯುವ ಒಂದು ನೀರಿನಲ್ಲಿ ಒಂದು ಕಲ್ಲು ಟಾಪ್ ಅಂತ ಒಂದು ಕಲ್ಲುಗಳು ಏನ್ ಮಾಡ್ತಾರೆ? ಹರಿಯುವ ನೀರು ಯಾವ್ದಕ್ಕೆ ಹೋಲಿಕೆ ಆಗ್ಬೇಕು? ದೇವರ ಒಂದು ವಾಕ್ಯಗಳಿಗೆ ಹೋಲಿಕೆಯಾಗಿ ಬರುವಂತಹ ಒಂದು ಕಾರ್ಯ. ಅದರಿಂದ ಈ ಒಂದು ಕಲ್ಲುಗಳು ಬಂದ್ಬಿಟ್ಟು ಒಂದು ಸರ್ವಾಯುಧವಾಗಿ ಒಂದು ವೆಪನ್ ಆಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ ಯೂಸ್ ಮಾಡ್ತಾರಂತೆ. ಅಂದ್ರೆ ನಮ್ಮನ್ನ ಒಂದು ವೆಪನ್ ಆಗಿ ಒಂದು ಸರ್ವಾಯುಧವಾಗಿ ಯಾರನ್ನ ಹೊಡೆಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತಂದ್ರೆ ಸೈತಾನ ಮತ್ತೆ ಆತನ ಒಂದು ತಂತ್ರೋಪಾಯಗಳನ್ನ ಹೊಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ? ಅದನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲೂ ನಿಮ್ಗೆ ಆ ಒಂದು 5 ಕಲ್ಲುಗಳ ಬಗ್ಗೆ ನಾವೇನ್ ಮಾಡ್ತೀವಿ? ನಾವು ನೋಡ್ತೀವಿ. 5 ವಿಷಯ ಬಂದು ಒಂದು ನೂತನ ಒಂದು ಸೃಷ್ಟಿಗೆ ಹೋಲಿಕೆಯಾಗಿ ಬರುವಂತಹ ಒಂದು ಕಾರ್ಯ. ನೆಕ್ಸ್ಟ್ ನೋಡೋದಂದ್ರೆ ಈ ಒಂದು 5 ತಲೆಗಳು. ಒಂದು 5 ತಲೆಗಳು ಬಂದ್ಬಿಟ್ಟು ನಮಗೆ ಪಾಸ್ಟರ್ ರಸಲ್ ಹಿರಿಯ ಸಹೋದರ ರಸಲ್ ಬ್ರದರ್ ಬಂದ್ಬಿಟ್ಟು ಒಂದು 5 ಮುಖ್ಯವಾಗಿರೋ ಒಂದು ಗುಣಗಳಿಗೆ ಅದನ್ನು ಹೋಲಿಕೆ ಮಾಡಿ ಮಾತಾಡ್ತಾರೆ. ಒಂದು ಬಂದ್ಬಿಟ್ಟು ನಿಮಗೆ ಸದ್ಗುಣ, ಗುಡ್ನೆಸ್. ನಿಮಗೆ ಬಂದ್ಬಿಟ್ಟು 2 ಪೀಟರ್ 1st ಚಾಪ್ಟರ್ 5 to 7 ಅಲ್ಲಿ ನಿಮಗೆ ಇದೆ, ಓದೋದ್ಬೇಡಿ. ಅಲ್ಲಿ 7 ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ ಬಂದು ನಾವು 5 ಮಾತ್ರ ಮಾಡಿದ್ವಿ, 5 ಮಾತ್ರ ನಾವು ತಗೊಂಡಿದ್ವಿ. ಯಾಕಂದ್ರೆ ಪಾಸ್ಟರ್ ರಸಲ್ ಬಂದ್ಬಿಟ್ಟು ಮುಖ್ಯವಾಗಿ ಈ ಒಂದು ಫ್ಲಾಕ್ಸ್ ಫ್ಲವರ್, ಈ ಒಂದು ಸೆನಬಿನ ಒಂದು ಹೂದ ಬಗ್ಗೆ ಮಾತಾಡುವಾಗ ಈ ಒಂದು 5 ಗುಣಗಳನ್ನ ಮುಖ್ಯವಾಗಿ ಅದನ್ನ ಹೈಲೈಟ್ ಮಾಡಿ ಮಾತಾಡ್ತಾರೆ. ಒಂದು ಬಂದ್ಬಿಟ್ಟು ಸದ್ಗುಣ, ಇನ್ನೊಂದು ಬಂದ್ಬಿಟ್ಟು ತಾಳ್ಮೆ ಅಲ್ವೇ, 3ನೇದು ಬಂದ್ಬಿಟ್ಟು ಕ್ಷಮಿತಮೆ, ಸೆಲ್ಫ್ ಕಂಟ್ರೋಲ್, 4ನೇದು ಬಂದ್ಬಿಟ್ಟು ಸಹೋದರ ಸ್ನೇಹ ಮತ್ತು ಪ್ರೀತಿ. ಸೊ ಈ ಒಂದು 5 ತಲೆಗಳು ಬಂದ್ಬಿಟ್ಟು ಯಾವ್ದಕ್ಕೆ ಹೋಲಿಕೆ ಬರ್ತದೆ ಅಂತ ಒಂದು ನೂತನ ಸೃಷ್ಟಿಯಲ್ಲಿ ಇರಬೇಕಾಗಿರೋದು ಮುಖ್ಯವಾಗಿರುವಂತಹ ಒಂದು ಗುಣಗಳನ್ನ ನಮಗೆ ಹೋಲಿಕೆ ಮಾಡಿ ಮಾತಾಡ್ತಾರೆ. ಪ್ರೀತಿಯ ಒಂದು ಗುಣ ಇದ್ರೆ ಸಾಕು, ಎಲ್ಲಾನು ಏನಾಗ್ಬಿಡ್ತದೆ ಅದ್ರೊಳಗಡೆ, ಎಲ್ಲ ಒಂದು ಗುಣ ಅದ್ರೊಳಗಡೆ ಅಡಕಾಗ್ಬಿಡ್ತದೆ. ಸೊ ಪ್ರೀತಿ ಎಲ್ಲೂ ಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ರೀತಿ ಒಂದು ಗುಣ ತುಂಬಾ ಮುಖ್ಯವಾಗಿರುವಂತ ನಾವು ಬೆಳೆಸ್ಕೊಳ್ಳುವಂತ ಒಂದು ಗುಣ ಪ್ರೀತಿ. ಸೊ ಇದು ಒಂದು 5 ತಲೆಗಳು 5 ಗುಣಗಳಿಗೆ ಹೋಲಿಕೆ ಮಾಡಿ ಮಾತಾಡೋದನ್ನ ನಾವು ನೋಡ್ತೀವಿ. ಯಾವ ಒಂದು ವಿಷಯ ಜ್ಞಾಪಕ ಅಂತಂದ್ರೆ ಒಂದು ಮೊದಲಿಗಿತ್ತಿಯಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಇರಬೇಕು. ಒಂದು ಮೊದಲಿಗಿತ್ತಿ ಒಂದು ನೂತನ ಸೃಷ್ಟಿಯಾಗಿ ಬೆಳೆದು ಒಂದು ಮೊದಲಿಗಿತ್ತಿ ಆಗ್ಬೇಕಂತ ಹೇಳಿದ್ರೆ ಒಂದು ಕ್ಯಾರೆಕ್ಟರ್ಸ್ ಬೇಕಾದ್ರೆ ತುಂಬಾ ಮುಖ್ಯ. ನಮ್ಮನ್ನ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ತುಂಬಾ ಮುಖ್ಯ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ ಪ್ರೀತಿ ಸಹೋದರರೇ ಅಲ್ವೇ. ನೆಕ್ಸ್ಟ್ 3 ಬಣ್ಣಗಳು. ಇದ್ರಲ್ಲಿ 3 ಬಣ್ಣಗಳಿದೆ, ಕಾಣಿಸ್ತಾ ಇದೆಯಾ? ಒಂದ್ ಬಂದ್ಬಿಟ್ಟು ಬ್ಲೂ, ನೀಲಿ ಬಣ್ಣ. ಇನ್ನೊಂದು ಬಂದು ನೀವು ಒಳಗಡೆ ನೋಡಿದ್ರೆ ಪರ್ಪಲ್ ಕಲರ್ ಬರ್ತದೆ ನಿಮ್ಗೆ. ಒಳಗಡೆಯಿಂದ ಬಂದ್ಬಿಟ್ಟು ಅದು ಬರುವಾಗ ಒಂದು ಪರ್ಪಲ್ ಕಲರ್ ಏನಾಗುತ್ತೆ ಬರೋದನ್ನ ನಾವು ನೋಡ್ತೀವಿ. 3ನೇದು ಬಂದ್ಬಿಟ್ಟು ಗೋಲ್ಡನ್ ಕಲರ್, ಗೋಲ್ಡನ್ ಎಲ್ಲೋ ಬರೋದನ್ನ ನಾವು ನೋಡ್ತೀವಿ. ಸೊ ಈ 3 ಕಲರ್ ಬಂದ್ಬಿಟ್ಟು ನಮ್ಗೆ 3 ಒಂದು ವಿಷಯನ ನಮಗೆ ಸೂಚನೆ ಮಾಡ್ತದೆ. ನೀಲಿ ಬಣ್ಣ ಬಂದ್ಬಿಟ್ಟು ಒಂದು ನಿಷ್ಠತೆ, ಫೇತ್ಫುಲ್ನೆಸ್ ನಮಗೆ ಸೂಚನೆ ಮಾಡುವಂತ ಒಂದು ಕಾರ್ಯ. ರಾಯಲ್ಟಿ, ಪರ್ಪಲ್ ರಾಯಲ್ಟಿ ಅಲ್ವಾ, ಒಂದು ರಾಜವಂಶದವರು, ಆಲ್ ರಾಯಲ್ ಪ್ರೀಸ್ಟ್ಹುಡ್. ನಮ್ಮ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ದೇವರು ಕರೆದಿದ್ದಾರೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದೈವಿಕವಾಗಿರುವಂತಹ ಒಂದು ಸ್ವಭಾವ, ದೈವಿಕವಾಗಿರುವಂತಹ ಗುಣ, ದೈವಿಕವಾಗಿರುವ ಸ್ವಭಾವ, ಒಂದು ಇಮ್ಮಾರ್ಟಾಲಿಟಿ, ಅಮರತ್ವ ಉಳ್ಳಂತ ಒಂದು ಕಾರ್ಯ. ಸೊ ಇದೆಲ್ಲಾನು ನಮಗೆ ಈ ಒಂದು ಹೂವಿನಲ್ಲಿ ಏನ್ ಮಾಡ್ಬಿಟ್ರೆ ದೇವರು ಬಂದ್ಬಿಟ್ಟು ಈ ಒಂದು ಹೂವಿನ ಒಳಗಡೆ ಏನ್ ಮಾಡಿದ್ದಾರೆ ಈ ಒಂದು ಕಾರ್ಯಗಳನ್ನ ನಮ್ಗೆ ಅಲ್ಲಿ ಇಟ್ಟಿರೋದನ್ನ ನಾವು ನೋಡ್ತೀವಿ. ಇದೆಲ್ಲ ನಮ್ಗೆ ನೂತನ ಸೃಷ್ಟಿ ಮೊದಲಿಗಿತ್ತಿಗೆ ಹೋಲಿಕೆಯಾಗಿ ಬರುವಂತ ಒಂದು ಕಾರ್ಯಗಳನ್ನ ಹೂವಿನಲ್ಲಿ ಇಟ್ಟಿರೋದಂತ ನಾವು ನೋಡ್ತೀವಿ. ಇದನ್ನ ನೀವು ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣಿಸ್ತದ್ರಿ ಈ ಒಂದು ಕಾರ್ಯ ಅಲ್ವಾ? ನೀರ್ ತರ ಏನಾಗತ್ತೆ ಕಾಣಿಸ್ತದೆ. ದಿಸ್ ಇಸ್ ದ ಫೀಲ್ಡ್ ಆಫ್ ದ ಫ್ಲಾಕ್ಸ್ ಫ್ಲವರ್, ಒಂದು ಸೆಣಬಿನ ಹೂವಿನ ಒಂದು ತೋಟ ರೀ ಇದು. ಕೆನಡಾ ಅಲ್ಲಿ 60% ಇನ್ನೇನ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ. 60% ಇದು ಇಲ್ಲಿಂದ ಎಕ್ಸ್ಪೋರ್ಟ್ ಅಂದ್ರೆ ಕೆನಡಾ ಅಲ್ಲಿ. ಅದಕ್ಕೆ ಆ ಒಂದು ಜಾಗ ಅಷ್ಟೊಂದು ಬ್ಯೂಟಿಫುಲ್ ಆಗಿರೋದು. ಬ್ರದರ್ ಏನ್ ಮಾಡಿದ್ರು ಕೆನಡಾಗೆಲ್ಲ ಬಂದ್ಬಿಟ್ಟು ಹೋಗಿ ಬಂದಿದ್ದಾರೆ ಅಲ್ವಾ. ಸೊ ನೋಡಿರ್ಬೋದು ಅಂತ ಅನ್ಸುತ್ತೆ. ಬಟ್ ಇದು ನಿಮಗೆ ಕರೆಂಟ್ ರೆಕಾರ್ಡ್ ಪ್ರಕಾರ 60% ಆಫ್ ದ ಫ್ಲಾಕ್ಸ್ ಫ್ಲವರ್ ಇಸ್ ಪ್ರೊಡ್ಯೂಸ್ಡ್ ಇನ್ ಕೆನಡಾ. ಸೊ ಇದು ನೋಡೋದಕ್ಕೆ ನಿಮಗೆ ಒಳ್ಳೆ ಒಂದು ನದಿ ನೀರಿನಂತೆನೇ ಏನಾಗಿರ್ತದೆ ಇರ್ತದೆ. ಯಾಕಂದ್ರೆ ನಿಮಗೆ ಒಂದು ಬ್ಲೂ ಎಫೆಕ್ಟ್, ಆಕಾಶದ ಒಂದು ಬ್ಲೂನ ಒಂದು ಎಫೆಕ್ಟ್ ನಿಮಗೆ ರಿಫ್ಲೆಕ್ಷನ್ ನೀರಿನಲ್ಲಿ ಕಾಣಿಸ್ತದೆ. ಸೊ ಈ ಒಂದು ನದಿ ನೀರ್ನ ಬಂದ್ಬಿಟ್ಟು ಯಾವ್ದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಇದು ಸಭೆ. ನೀರು ಒಂದು ನದಿ ಬಂದ್ಬಿಟ್ಟು ಯಾವ್ದಂತಂದ್ರೆ ಸಭೆ ಅಂತೆ. ಆ ಒಂದು ನೀರು ಎಂತ ಒಂದು ನೀರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರಿಗೆಲ್ಲ ಬಾಯಾರಿಕೆ ಆಗಿದೆಯೋ ನನ್ನ ಹತ್ರ ಬನ್ನಿರಿ, ಆ ಒಂದು ನೀರಿನ ಕೊಡುವಂತವರಾಗಿ ಒಂದು ಮೊದಲಿಗಿತ್ತಿ ಆಗ್ತಾರೆ ಅಂತ ಸಹೋದರರೇ. ಯಾವಾಗ ರಾಜ್ಯದಲ್ಲಿ ಅಂತ ನಾವು ನೋಡ್ತೀವಿ. ವಾಕ್ಯವನ್ನು ನೋಡಿ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 17ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 22:17. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ.
ಈ ಬಾಯಾರಿಕೆಯನ್ನ ತೀರಿಸುವ ಒಂದು ಕೆಲಸ ಯಾರ್ದಾಗಿರ್ತದೆ ಅಂತ ಹೇಳಿದ್ರೆ ಮೊದಲಿಗಿತ್ತಿಯಾಗಿ ಒಂದು ಕೆಲಸ ಆಗಿ ಅದು ಇರುತ್ತೆ ಅಂತ ನಾವು ನೋಡ್ತೀವಿ. ಸೊ ಆ ರೀತಿ ನಾವೇನಾಗ್ಬೇಕು, ನಾವು ಗುಣಗಳನ್ನ ಬೆಳೆಸ್ಕೊಂಡು ಚೇಂಜ್ ಆಗುವಂತ ಒಂದು ಕಾರ್ಯ ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ. ಅದು ಮಾತ್ರ ಅಲ್ಲದೆ ಈ ಒಂದು ಅವಾಗಲೇ ನಾನು ನಿಮಗೆ ತಿಳಿಸಿದಂಗೆ ಆ ಒಂದು ಸೆಣಬಿನ ಒಂದು ಹೂವಿನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಉರಿನಾರಿನ ಒಂದು ಬಟ್ಟೆ, ಅದು ಬಂದ್ಬಿಟ್ಟು ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಮೆಲ್ಕಿಸೆದೆಕನ ತರಗತಿಯಲ್ಲಿ ಬರುವವರು, ದೋಸ್ ಹೂ ಕಮ್ ಇನ್ ದ ಆರ್ಡರ್ ಆಫ್ ಮೆಲ್ಕಿಸೆದೆಕ್, ಒಂದು ಯಾಜಕನಾಗಿನು ಮತ್ತೆ ಒಂದು ರಾಜನಾಗಿನು. ಗೊತ್ತಲ್ವಾ ಮೆಲ್ಕಿಸೆದೆಕ್ ಸಾಲೇಮ್, ಸಾಲೇಮ್ ಊರಿನ ಒಂದು ಅರಸನ್ನು ಮೆಲ್ಕಿಸೆದೆಕ್ ಬಗ್ಗೆ ನಾವೇನ್ ಮಾಡಿದೀವಿ, ನಾವು ಪಾಠಗಳನ್ನ ನಾವು ನೋಡಿದ್ವಿ ಪ್ರೀತಿಯ ಸಹೋದರರೇ. ಸೊ ಆ ಒಂದು ತರಗತಿಯಲ್ಲಿ ಬರುವವರು ಯಾರಂತ ಹೇಳಿದ್ರೆ ನಮ್ಮ ಸ್ವಾಮಿ ಶಿರಸ್ಸಾಗಿನು ಆ ಒಂದು ಅವರ ಒಂದು ದೇಹದ ಅಂಗಗಳು ಮೊದಲಿಗಿತ್ತಿ ಒಂದು ಸಭೆಯಾಗಿನೂ ಮಾರ್ಪಡುವಂತ ಒಂದು ಕಾರ್ಯ. ಸೊ ಈ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿಯಲ್ಲಿ ಅವರು ಚೇಂಜ್ ಆಗೋದು ತುಂಬಾ ತುಂಬಾ ಮುಖ್ಯ. ಸೊ ಈ ಒಂದು ಗುಣಗಳನ್ನೇ, ಈ ಒಂದು ಗುಣ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು, ಪ್ರಾರಂಭದಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಆ ಒಂದು ಒಳ್ಳೇದನ್ನ ಪ್ರೀತಿ ಮಾಡೋ ಒಂದು ಗುಣನ ನೋಡಿ ನಮ್ಮನ್ನ ಅಟ್ರಾಕ್ಟ್ ಮಾಡಿದ್ರು ಸ್ವಾಮಿ. ಅದು ಮಾತ್ರ ಸಾಕ ಅಂತ ಹೇಳಿದ್ರೆ ಇಲ್ಲ, ನಮ್ಮ ಅಂತರಾಳದ ಸೌಂದರ್ಯತೆಯನ್ನ ನಾವೇನ್ ಮಾಡ್ಕೋಬೇಕು, ಸೌಂದರ್ಯಗೊಳಿಸ್ಕೋಬೇಕು. ಆ ಒಂದು ಸೌಂದರ್ಯದಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಇನ್ನ ಯೇಸು ಸ್ವಾಮಿನ ನಾವು ಸೆಲಿವಂತರಾಗಿ ನಾವು ಇರಬೇಕು ಪ್ರೀತಿಯ ಸಹೋದರ ಅಲ್ವಾ. ಬ್ರದರ್ ಪ್ರೊಜೆಕ್ಟ್ ಆಫ್ ಮಾಡಿ ಹೋದು. ಸೊ ನಾವು ನೋಡುವಂತ ಒಂದು ಕಾರ್ಯಗಳು ಅಂತ ಹೇಳಿದ್ರೆ ಪ್ರೀತಿಯ ಸಹೋದರರೇ, ಆ ಒಂದು ಪವಿತ್ರಾತ್ಮದ ಒಂದು ಫಲಗಳನ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ. ಜನರ ಮುಂದೆ ನಾವು ಬೆಳಕನ್ನ ತೋರಿಸೋದು ತುಂಬಾ ತುಂಬಾ ಮುಖ್ಯ. ಅದೇ ಬಂದ್ಬಿಟ್ಟು ದೇವರ ಒಂದು ಗುಣಗಳನ್ನ ನಾವು ಆ ರೀತಿಯಲ್ಲಿ ಏನ್ ಮಾಡ್ತೀವಿ, ದೇವರ ಒಂದು ಗುಣಗಳನ್ನ ಏನ್ ಮಾಡ್ತೀವಿ, ನಾವು ಪ್ರಕಟಿಸ್ತೀವಿ ಜನರ ಮುಂದೆ, ಲೋಕದ ಮುಂದೆ. ನಾವು ಬೆಳಕಾಗಿ ಏನಾಗಿರ್ಬೇಕು, ಬೆಳಕಾಗಿ ಇರ್ಬೇಕಂತ ಹೇಳಿದ್ರೆ ಆ ಒಂದು ಗುಣಗಳು, ಅದಕ್ಕೆ ತಕ್ಕದ ಒಂದು ಗುಣಗಳು ನಮ್ಮಲ್ಲಿ ಏನಾಗಿರ್ಬೇಕು ಅಂತ ನಮ್ಮಲ್ಲಿ ಇರ್ಬೇಕು, ನಾವು ಬೆಳೆಸ್ಕೋಬೇಕು. ಅವರೇ ಹಂಗೆ ಬೆಳೆಸ್ಕೊಂಡು ಹೋಗೋವರೇ ಮೊದಲ ರೀತಿಯಾಗಿ ಚೇಂಜ್ ಆಗೋದು ಅಲ್ವೇ. ವಾಕ್ಯವನ್ನು ನೋಡಿ, ಮತ್ತೇನ್ ಬರೋದು ಸುವಾರ್ತೆ 25ನೇ ಅಧ್ಯಾಯ 3ನೇ ವಾಕ್ಯ, 3ನೇ ವಾಕ್ಯ ಮತ್ತು 10ರಿಂದ 12 ವಾಕ್ಯಗಳು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. 10ರಿಂದ 12. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ. ಹಾಗಾಗಿ ನಮ್ಗೆ ಏನೊಂದು ಎಚ್ಚರಿಕೆ ಒಂದು ಮಾತಂತ ಹೇಳಿದ್ರೆ, ಆ ಒಂದು ಬುದ್ಧಿ ಇಲ್ಲದ ಕನ್ನಿಕೆಯರಂತೆ ನಾವು ಏನ್ ಮಾಡ್ಕೋಬಾರ್ದು, ನಾವು ನಡಿಬಾರ್ದು. ಆ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳುವವರಾಗಿ ಪವಿತ್ರಾತ್ಮ ಫಲಗಳನ್ನ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಏನೊಂದು ಗುರುತು ಅಂತ ಹೇಳಿದ್ರೆ, ನಾವು ವಾಕ್ಯಕ್ಕೆ ತಕ್ಕಂತೆ ನಾವು ನಡೀತಾ ಇದೀವಿ. ಖಂಡಿತವಾಗ್ಲೂ ಎಣ್ಣೆ ನಮ್ ಜೊತೆ ಯಾವಾಗ್ಲೂ ಏನ್ ಮಾಡಿರ್ತೀವಿ, ಎಣ್ಣೆ ನಮ್ ಜೊತೆ ಯಾವಾಗ್ಲೂ ನೆಲೆಯಾಗಿ ಇಟ್ಕೊಂಡಿರ್ತೀವಿ. ಸ್ಟಾಕ್ ಅಲ್ಲಿ ಯಾವಾಗ್ಲೂ ಇರುತ್ತದೆ ಅಲ್ವಾ. ಎಣ್ಣೆ ಅಂತ ಹೇಳಿದ್ರೆ ಪವಿತ್ರಾತ್ಮ ಅಲ್ವೇ. ನೋಡಿ, ಯಾಕಂದ್ರೆ ನಾವ್ ಯಾವಾಗ ದೇವರಿಗೆ ಅವಿಧೇಯರಾಗಿ ನಡೆಯೋದಲ್ಲದೆ ಅದನ್ನ ಹಂಗೆ ಪ್ರಾರಂಭಿಸ್ಕೊಂಡು ಹೋದ್ರೆ ದೇವ್ರು ಏನ್ ಮಾಡ್ತಾರೆ, ಪವಿತ್ರಾತ್ಮ ತೆಗೆದ್ಬಿಡ್ತಾರೆ ನಮ್ಮ ಹತ್ರದಿಂದ. ವೆಯ್ಟ್ ಮಾಡೋರ್ಗು ಏನ್ ಮಾಡ್ತಾರೆ, ವೆಯ್ಟ್ ಮಾಡೋರ್ಗು ಮಾಡ್ತಾರೆ. ಅದಾದ್ಮೇಲೆ ಪವಿತ್ರಾತ್ಮನ ಏನ್ ಮಾಡ್ತಾರೆ, ನಮ್ಮನ್ನ ತೆಗ್ದಾಕ್ಬಿಡ್ತಾರೆ. ಪವಿತ್ರಾತ್ಮ ನಮ್ಮನ್ನ ತೆಗ್ದಾಕ್ಬಿಟ್ರೆ ನಾವು ಫಲಗಳನ್ನ ಕೊಡೋದಕ್ಕೆ ಆಗತ್ತಂತಂದ್ರೆ ಫಲಗಳನ್ನ ಕೊಡೋದಕ್ಕಾಗಲ್ಲ. ಯಾಕಂದ್ರೆ ಫಲಗಳೇ ಬಂದ್ಬಿಟ್ಟು ಪವಿತ್ರಾತ್ಮಕ್ಕೆ ಸಂಬಂಧಪಟ್ಟಿರೋ ಒಂದು ಫಲಗಳು. ಪವಿತ್ರಾತ್ಮನ ತೆಗೆದ್ಬಿಟ್ರೆ ಫಲಗಳೆಲ್ಲಿಂದ ಕೊಡೋದು. ಸೊ ನಮ್ಮ ಈ ಒಂದು ಯಾತ್ರೆಯಲ್ಲಿ ನಾವು ಜಾಗೃತರಾಗಿ ಏನ್ ಎಲ್ಲಿನೂ ಇರ್ಬೇಕು, ಏನ್ ಮಾಡ್ತಾ ಇರ್ಬೇಕು, ಮುಖ್ಯವಾಗಿರುವಂತ ವಿಷಯ. ಸೊ ಆ ರೀತಿ ಆಗುವುದೇ ಇದು ನಮಗೆ ಪ್ರಾರಂಭ ಆಗಿ ಕಾರ್ಯಗಳನ್ನ ನೋಡ್ಕೊಂಡು ಇವಾಗ ನಿಶ್ಚಿತಾರ್ಥದ ಒಂದು ಕಾರ್ಯಗಳು, ಅದು ಈ ಒಂದು ಕಾರ್ಯ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಎಲ್ಲಿಗೆ ಹೋಗಿ ಸೇರ್ತೀವಿ ಅಂತಂದ್ರೆ ಮದುವೆ ಒಂದು ನಿಶ್ಚಿತಾರ್ಥದಲ್ಲಿ ಕಂಡೀಷನ್ ಏನಾಗಿದೆ, ಅದನ್ನ ಜಾಗೃತಿಯಾಗಿರಲ್ಲ, ಕಲ್ಕೊಳ್ಳದೆ ಯಾವ್ದನ್ನ ಪ್ರಾರಂಭದಲ್ಲಿ ಯಾವ್ದನ್ನ ಇಟ್ಕೊಂಡು ಬಂದ್ರು ಅಂತ ಬಿಗಿಯಾಗಿ ಏನ್ ಮಾಡಿ, ಬಿಗಿಯಾಗಿ ಅದನ್ನ ಇಟ್ಕೊಳ್ಳಿ. ಈ ಒಂದು ಮದುವೆಯ ಒಂದು ಯಾವ್ದನ್ನ ಅವ್ರು ಎದುರು ನೋಡಿದ್ರು, ಅವ್ರು ಯಾವ್ದನ್ನ ಎದುರು ನೋಡಿದ್ರು
ಬರುವಾಗ ಆ ಒಂದು ಚಿತ್ರದಲ್ಲಿ ಇವರು ಸಂಬಂಧ ಹೇಗಿರ್ತದೆ ಗೊತ್ತಾ? ಪ್ರೀತಿ ಹೇಗಿರ್ತದೆ ಯಾರು ಒಬ್ಬರು ತೆಗೆದಾಕ ಪ್ರೀತಿ ಹೇಗಿರ್ಬೇಕಂದ್ರೆ ಪಕ್ಕದ ಮನೆಯವರಾಗ್ಲಿ ನಮ್ಮ ಮೇಲೆ ಹೊಟ್ಟೆಗೆ ಪಡೋದಾಗ್ಲಿ ಏನ್ ಮಾಡ್ತಾರೆ? ಇವ್ರು ಇಬ್ರು ಮಧ್ಯದಲ್ಲಿ ಬಂದ್ಬಿಟ್ಟು ಪ್ರೀತಿ ಸ್ಟ್ರಾಂಗ್ ಆಗಿದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಯಾರು ಪ್ರೀತಿ ನಾವೇನ್ ಮಾಡ್ತೀವಿ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡ್ರೆ ಮಾತ್ರನೇ ಈ ಲೋಕದ ಒಂದು ಏನೇನೋ ಒಂದು ಕಷ್ಟ, ಹಿಂಸೆ, ಹೆಂಗಸರ ಏನೇನೋ ನನ್ನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇಬ್ಬರು ಯಾರು? ಸೇಬು ಮರದ ಕೆಳಗೆ ನಿನ್ನನ್ನು ಎಬ್ಬಿಸಿದನಲ್ಲ, ಓ, ಅಲ್ಲಿ ನಿನ್ನ ತಾಯಿಯು ನಿನ್ನನ್ನು ಬಿಟ್ಟಳು, ಅಲ್ಲೇ ಪ್ರಸವ ವೇದನೆ ಪಟ್ಟು ನಿನ್ನನ್ನು ಪಡೆದಳು. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೊ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಹುರಿ, ಅದು ಯೆಹೋವನ ರೋಷಾಗ್ನಿಯು. ವಾಟರ್ ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿ ಇಲ್ಲ. ನಾವು ನೋಡೋದು ಅದಕ್ಕೆ ಹೀಗೆ ಬಂದ್ಬಿಟ್ಟು ಯಾರನ್ನ ಒರಗಿಕೊಂಡು ಬರ್ತಾರೆ ಅಂತಂದ್ರೆ ತನ್ನ ಒರಗಿಕೊಂಡು ಅಡವಿಯಿಂದ ಎಲ್ಲಿಂದ ಬರ್ತಾಳೆ? ಅಡವಿಯಿಂದ ತನ್ನ ನಲ್ಲನ್ನು ನೆನ್ ಮಾಡ್ತಾಳೆ ಒರಗಿಕೊಂಡು. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಯೇಸು ಸ್ವಾಮಿ ಜೊತೆಲೇ ಇರ್ತಾರೆ ಯಾವಾಗ. ಯೇಸು ಸ್ವಾಮಿ ಜೊತೆ ಎತ್ಕೊಂಡು ನಮ್ಗೆ ಬಂದ್ಬಿಟ್ಟು ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರುವಂತ ಒಂದು ಕಾರ್ಯಗಳು ಅಲ್ವಾ. ನಾವು ಬಂದ್ಬಿಟ್ಟು ಫಲ ಕೊಡ್ಬೇಕಂತಂದ್ರೆ ಹೆಂಗಿರ್ಬೇಕು? ಫಲ ಕೊಡ್ಬೇಕಂತಂದ್ರೆ ಒಂದು ದ್ರಾಕ್ಷಿ ಬಲಿಯಲ್ಲಿ ಏನಾಗಿರ್ಬೇಕು? ಜೊತೆನೇ ಇರ್ಬೇಕು. ನಮ್ಮಷ್ಟಕ್ಕೆ ನಾವೇ ಏನ್ ಮಾಡಕ್ಕಾಗಲ್ಲ, ಫಲ ಕೊಡೋದಕ್ಕೆ ಆಗೋದಿಲ್ಲ. ಯಾರನ್ನ ಹೊರ್ಕೊಂಡೇ ಇರ್ಬೇಕು? ಯೇಸು ಸ್ವಾಮಿನ ಹೊರ್ಕೊಂಡೇ ಇರ್ಬೇಕು. ಯು ಹ್ಯಾವ್ ಟು ಬಿ ಲೀನಿಂಗ್ ಆನ್ ಅವರ್ ಬಿಲವಡ್, ಅವರ್ ಬ್ರೈಡ್. ಹಂಗಿದ್ರೆ ಮಾತ್ರನೇ ನಮ್ಗೆ ಲೋಕದಿಂದ ಬರುವಂತ ಒಂದು ಶೋಧನೆಗಳಾಗ್ಲಿ, ಅವಮಾನಗಳಾಗ್ಲಿ, ಹಲ್ಲೆಗಳಾಗ್ಲಿ ಇದರಿಂದ ಏನ್ ಮಾಡಕ್ಕಾಗುತ್ತೆ? ಲೋಕದಿಂದೆಲ್ಲ ಬರ್ತದೆ. ಸೈತಾನ ಒಂದು ತಂತ್ರೋಪಾಯಗಳು ಬಂದು ಹೇಗಿರ್ತದೆ ಅಂತ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸೈತಾನ ಬಗ್ಗೆ ಒಂದು ಬೇಸಿಕ್ ಸಬ್ಜೆಕ್ಟ್ ಏನ್ ಮಾಡ್ಬಿಡ್ತೀವಿ ನಾವು ಇಟ್ಟಿದ್ವಿ. ತುಂಬಾ ಒಂದು ಸುಂದರವಾಗಿ ನಮ್ಗೆ ದೇವರ ಮುಖಾಂತರ ಒಂದು ಸಬ್ಜೆಕ್ಟ್ ಏನ್ ಮಾಡಿ ನಮ್ಗೆ ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಸೈತಾನ ಒಂದು ತಂತ್ರೋಪಾಯಗಳಿಂದ ನಾವು ತಪ್ಪಿಸ್ಕೋಬೇಕಂತ ಹೇಳಿದ್ರೆ ಯೇಸು ಸ್ವಾಮಿನ ಹೊರ್ಕೊಂಡಿರೋದು ಮುಖ್ಯ. ಅದನ್ನ ಹೊರ್ಕೊಂಡಿರಾ ನಾವು ಲೋಕದ ಕಡೆ ಮಾಡಿದ್ರೆ ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ. ಲೋಕದಿಂದ ಬರುವಂತ ತಂತ್ರೋಪಾಯಗಳಿಂದ ಆ ಒಂದು ಶೋಧನೆಗಳಿಂದ ನಮ್ ಕೈಲಿ ಮಾಡ್ಕೊಂಡ ತಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ದೇವರು ಪರಾಮರಿಸ್ತಾ ಇದ್ದಾರೆ. ಆ ಒಂದು ಪರಾಮರಿಕೆಯಲ್ಲಿ ನಾವು ಒಳಗಡೆ ಇರ್ಬೇಕು. ಆ ಪರಾಮರಿಕೆಯಲ್ಲಿ ಒಳಗಡೆ ಇದ್ರೆ ನಮ್ಮನ್ನ ಕೊನೆವರೆಗೂ ಕಾಪಾಡ್ಕೊಂಡು ಆ ಒಂದು 1,40,000 ಒಳಗಡೆ ಸೇರ್ಸೋದು ಅವರ ಒಂದು ಕರ್ತವ್ಯ. ಅದಕ್ಕೆ ನಾವೇನಾಗಿರ್ಬೇಕು? ನಾವು ವಿದ್ಯಾರಾಗಿರ್ಬೇಕು. ನಾವು ವಿದ್ಯಾರಾಗಿದ್ರೆ ಮಾತ್ರ ಸಾಧ್ಯ. ಇದಂದ್ರೆ ಏನ್ ಮಾಡಕ್ಕಾಗಲ್ಲ. ನಮ್ಮನ್ನ ಫೋರ್ಸ್ ಆಗಿ ದೇವ್ರು ಏನ್ ಮಾಡಲ್ಲ. ಇಲ್ಲ, ನೀನು ನಾನು ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀನಿ, ನೀನ್ ಏನೇ ಮಾಡು, ನೀನ್ ಏನ್ ಮಾಡ್ತೀನಿ ನಾನು ನೀನು ಸಭೆಯಲ್ಲಿ ಸೇರಿಸಿದಂತ ಒಂದು ಕಥೆಗಳಾದ ಇಲ್ಲ. ಫ್ರೀ ವಿಲ್ ಕೊಟ್ಟಿದ್ದಾರೆ. ಒಳ್ಳೇದೇನಂತ ನಾನು ತೋರ್ಸ್ಕೊಟ್ಬಿಡ್ತೀವಿ. ದೇವ್ರ ಏನ್ ಮಾಡಿ ಒಳ್ಳೇದೇನಂತ ಏನ್ ಮಾಡಿದ್ದಾರೆ ಬೈಬಲ್ ಅಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಮಲಾಖಿ ಪ್ರವಚನ ಗ್ರಂಥದಲ್ಲಿ ಆ ಒಳ್ಳೇದನ್ನ ಮಾಡಿದ್ರೆ ಅದರ ಪ್ರತಿಫಲನ ಏನ್ ಮಾಡ್ತೀವಿ? ನಾವು ಹೊಂದ್ಕೊಂತೀವಿ. ಒಳ್ಳೇದನ್ನ ಮಾಡಿದ್ರೆ ಲೋಕದ ಕಡೆಗೆ ನಾವು ಮಾಡಿದ್ರೆ ಅದರ ಒಂದು ಪರಿಣಾಮಗಳನ್ನ ಏನ್ ಮಾಡ್ತೀವಿ? ಅನುಭವಿಸ್ತೀವಿ. ದೇವ್ರು ಏನ್ ಮಾಡ್ಬಿಡ್ತಾರೆ ನಮ್ಮನ್ನ? ದೇವ್ರು ನನ್ನ ಪಾಡಿಗೆ ನನ್ನ ಹೋಗೋದಕ್ಕೆ ಏನ್ ಮಾಡ್ತಾರೆ? ಬಿಟ್ಬಿಡ್ತಾರೆ. ನನ್ನ ಯಾವಾಗ್ಲೂ ಯಾವುದೇ ಒಂದು ರೀತಿಯಲ್ಲಿ ಬಂದು ನಾನು ಏನ್ ಮಾಡೋದು? ನನ್ನ ಅಡಚಣೆ ಮಾಡೋದೇ ಲೋಕದ ಕಡೆಗೆ ನಾನು ಮಾಡಬಾರ್ದು ಅಂತ ಹೇಳಿದ್ರೆ ನನ್ನ ನಲ್ಲನ್ನು ನಾವು ಹೊರ್ಕೊಂಡಿರೋದು. ಯಾಕಂದ್ರೆ ನಾವು ಜೀವನ ಮಾಡ್ತಾ ಅರಣ್ಯದಲ್ಲಿ ಯಾವ ಕಡೆ ಎಲ್ಲಿ ಯಾವ ರೀತಿಯಲ್ಲಿ ನಮ್ಗೆ ತೊಂದರೆಗಳು ಬರುತ್ತೆ ಏನ್ ಮಾಡಕ್ಕಾಗಲ್ಲ, ಗೊತ್ತಾಗೋದೇ ಇಲ್ಲ. ಅದಕ್ಕೆ ಬಂದ್ಬಿಟ್ಟು ನಮ್ಗೆ ಇಸ್ರೇಲ್ ಅರಣ್ಯದಲ್ಲಿ ಅವರ ಪ್ರಯಾಣಗಳ ಬಗ್ಗೆ ಏನ್ ಮಾಡ್ತಾರೆ? ಅರಣ್ಯದ ಹೋರಾಟಗಳ ವಿಲ್ಡರ್ನೆಸ್ ಜರ್ನಿ ಬುಕ್ಕೆಲ್ಲ ನಾವ್ ಏನ್ ಮಾಡಿದ್ವಿ? ಲಾಸ್ಟ್ ರಿಲೀಸ್ ಮಾಡ್ತೀವಿ. ಟ್ರಾನ್ಸ್ಲೇಷನ್ ಮಾಡ್ತೀವಿ.
ಏನೆಲ್ಲಾ ಒಂದು ಕಷ್ಟಗಳು ಅವ್ರು ಅನುಭವಿಸಿದ್ರು ಅರಣ್ಯದಲ್ಲಿ. ನಾನಾ ರೀತಿಯಲ್ಲಿ ಅವ್ರು ಎದುರು ನೋಡದೇ ರೀತಿಯಲ್ಲೆಲ್ಲ ಏನಾಯ್ತು, ಅವ್ರಿಗೆ ತೊಂದರೆಗಳು, ಆಪತ್ತುಗಳು ಸಂಭವಿಸ್ ನೀರವ್ರನ್ನ ಕೈ ಬಿಟ್ರ. ಆತ್ಮಿಕ ರೀತಿಯಲ್ಲಿ ಅದೇ ರೀತಿಯಲ್ಲಿ ಏನಾಗ್ತದೆ, ಈ ಒಂದು ಲೋಕದಲ್ಲಿ ನಾವು ಲೋಕದ ಒಂದು ಅರಣ್ಯದಲ್ಲಿ ನಾವು ಬಾಳ್ತಾ ಇರುವಾಗ ಅನೇಕ ಒಂದು ತೊಂದರೆಗಳು ಎದುರು ನೋಡದೇ ಇರೋ ರೀತಿಯಲ್ಲಿ ನಾವು ಯೋಚನೆ ಮಾಡಿರಲ್ಲ. ಸಡನ್ ಆಗಿ ಏನ್ ಮಾಡ್ತದೆ, ಬರುವಾಗ್ಲೂ ನನ್ನಲ್ಲಿ ಓದ್ಕೊಂಡು ಇರ್ಬೇಕು ಹೇಳ. ಹಂಗ ಹೊಡ್ಕೊಂಡಿದ್ರೆ ಖಂಡಿತವಾಗ್ಲೂ ಏನ್ ಮಾಡ್ತಾರೆ, ನಮ್ಮನ್ನ ಬಿಡಿಸ್ಕೊಂಡು ಬರ್ತಾರೆ. ಯಾಕಂದ್ರೆ ದೇವರೊಂದು ವಾಕ್ಯಕ್ಕಿಂತ ಮಿಗಿಲಾಗಿರುವಂತ ಶಕ್ತಿ ಬೇರೆ ಯಾವುದು, ಅದಕ್ಕೆ ಮಿಗಿಲಾದ ಶಕ್ತಿ ಬೇರೆ ಯಾವ್ದು ಇಲ್ವೇ ಇಲ್ಲ. ಅಷ್ಟೊಂದು ಒಂದು ಬಲವಾಗಿರುವಂತ ಒಂದು ವಾಕ್ಯ ದೇವರು ಏನ್ ಮಾಡಿದ್ದಾರೆ ಬರ್ಸಿದ್ದಾರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 6ನೇ ವಾಕ್ಯ. ಪ್ರಕಟಣೆ ಗ್ರಂಥ 12:6. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೂ ಪೋಷಣೆ ಆಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ದೇವರು ಬಂದು ಸ್ಥಳ ಏನ್ ಮಾಡ್ಬಿಟ್ಟಿದ್ದಾರೆ, ಸಿದ್ಧ ಮಾಡ್ಬಿಟ್ಟಿದ್ದಾರೆ. ಯಾರಿಗೆ ಸಿದ್ಧ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ಏನೆಲ್ಲಾ ಪೋಷಣೆಗಳು ಬೇಕೋ ಆ ಒಂದು ಅರಣ್ಯದಲ್ಲಿ ಅವ್ರ ಬದುಕಿ ಅವ್ರು ಜೀವಿಸೋದಕ್ಕೆ ಅವ್ರಿಗೆ ಏನೆಲ್ಲ ಪೋಷಣೆಗಳು ಬೇಕು, ಅದಕ್ಕೆ ತಕ್ಕಂತೆ ಎಲ್ಲ ಒಂದು ವಾಕ್ಯಗಳು ಏನ್ ಮಾಡ್ಬಿಟ್ರು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಎಂತ ಒಂದು ನೀರು ಅಲೆಗಳು ಬಂದ್ರು ಮೊದಲಿಂಗನಿಗೂ ಮೊದಲಿಗೆ ಪ್ರೀತಿನ ಏನ್ ಮಾಡಕ್ಕಾಗಲ್ಲ, ಚೇಂಜ್ ಅದನ್ನ ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ, ಅದನ್ನ ಏನ್ ಮಾಡಕ್ಕಾಗಲ್ಲ, ಹೊಡೆದಾಕ ಸಪರೇಟ್ ಮಾಡೋದಕ್ಕಾಗಲ್ಲ, ಅದನ್ನ ಅಗಲಿಸೋದಕ್ಕೆ ಆಗದೇ ಇರುತ್ತೆ. ಇದೆಲ್ಲದಕ್ಕೂ ನಾವ್ ಏನ್ ಮಾಡಿರ್ಬೇಕಂತ ಹೇಳಿದ್ರೆ ನಲ್ಲನ್ನ ನೋಡ್ಕೊಂಡಿರ್ಬೇಕು. ವಿ ಹ್ಯಾವ್ ಟು ಬಿ ಲೀನಿಂಗ್ ಆನ್ ಅವರ್ ಬಿಲವ್. ತುಂಬಾ ಮುಖ್ಯವಾಗಿರುವಂತಹ ವಿಷಯ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಪ್ರಕಟಣೆ 12:15. ರೆವಲ್ಯೂಷನ್ ಚಾಪ್ಟರ್ 12:14. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ನೀರನ್ನ ನದಿಯಂತೆ ಬಿಟ್ಟನಂತೆ ಸೈತಾನ. ಅಂದ್ರೆ ನಮ್ಗೆ ಈ ಲೋಕದಿಂದ ಉಂಟಾಗುವಂತ ಒಂದು ಕಷ್ಟಗಳು, ಆ ಒಂದು ಶೋಧನೆಗಳು, ಟೆಂಪ್ಟೇಷನ್, ಅವಮಾನ, ಇದೆಲ್ಲ ಏನಾಗ್ತದೆ, ಇದೆಲ್ಲ ನಮ್ಗೆ ಬರ್ತದೆ. ಇದೆಲ್ಲ ಬಂದಾಗ್ಲೂ ನಾವು ನಮ್ಮ ನಲ್ಲನ್ನು ನಾವು ಹೊರ್ಕೊಂಡಿರುವಾಗ ಇದೆಲ್ಲ ಏನ್ ಮಾಡಲ್ಲ, ಇದೆಲ್ಲ ನಮ್ಮ ಏನ್ ತೊಂದರೆ ಮಾಡೋದಕ್ಕೆ ಆಗದೆ ಆ ರೀತಿಯಲ್ಲಿ ಒಂದು ಮೊದಲಿಗಿತ್ತಿ ತನ್ನನ್ನು ತಾನೇ ಸಿದ್ಧಪಡಿಸ್ಕೊಂಡು ಮದುವೆ ಒಂದು ದಿವಸದವರೆಗೂ ಕಾಪಾಡ್ಕೊಂಡು ಖಂಡಿತವಾಗ್ಲೂ ಅವ್ರು ಏನೋ ಆಗಿರ್ತಾರೆ, ಎಲ್ ಬಿ ಸೀಲ್ ಅಲ್ವೇ, ಮುದ್ರೆ ಪಡಿಸ್ಕೊಂಡಿರೋರು. ತನ್ನ ಶಿರಸ್ಸನ್ನ ಕಟ್ ಮಾಡಿ ಯೇಸು ಸ್ವಾಮಿಯ ಒಂದು ಶಿರಸ್ಸನ್ನ ಹಾಕಿ ಆ ಯೇಸು ಸ್ವಾಮಿ ತರ ಯೋಚನೆ ಮಾಡಿ ಬಂದಿರೋರೇ ಈ ಒಂದು ಪವಿತ್ರಾತ್ಮದಿಂದ ಅವರು ಏನಾಗಿದ್ದಾರೆ, ಮುದ್ರೆ ಹಾಕಲ್ ಪಟ್ಟಿರೋರು. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 4. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಇದೆಲ್ಲಾನು ಬಂದ್ಬಿಟ್ಟು ಅವ್ರು ಕೊನೆವರೆಗೂ ಏನ್ ಮಾಡ್ಬೇಕು, ಕೊನೆವರೆಗೂ ಇದನ್ನ ಕಾಪಾಡ್ಕೊಂಡು ಬರ್ಬೇಕು. ದೇ ಹ್ಯಾವ್ ಟು ರಿಮೈನ್ ಫೇತ್ಫುಲ್ ಅಂಟಿಲ್ ದಿ ಎಂಡ್. ಅವರ ಒಂದು ಜೀವಮಾನ ಕಾಲವೆಲ್ಲ ಕೊನೆಯವರೆಗೂ ಈ ಒಂದು ಲೋಕದಲ್ಲಿ ಅದನ್ನ ಕೊನೆವರೆಗೂ ಅದನ್ನ ಕಾಪಾಡ್ಕೊಂಡು ಬಂದ್ರೆ ಮಾತ್ರನೇ ಅವ್ರು ಏನ್ ಮಾಡಕ್ಕಾಗತ್ತೆ, ತನ್ನ ಮೊದಲಿಂಗನನ್ನ ಮುಖಾಮುಖಿಯಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಪರಲೋಕದಲ್ಲಿ ಹೋಗಿ ಸಂಧಿಸೋದಕ್ಕಾಗತ್ತೆ. ಯು ಕ್ಯಾನ್ ಮೀಟ್ ಯುವರ್ ಹೆವೆನ್ಲಿ ಬ್ರೈಡ್ ಗ್ರೂಮ್ ಓನ್ಲಿ ಇಫ್ ಯು ರಿಮೈನ್ ಫೇತ್ಫುಲ್ ಅಂಟಿಲ್ ದ ಎಂಡ್ ಅಲ್ವಾ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಪ್ರಕಟಣೆ 2:10. ರೆವಲ್ಯೂಷನ್ ಚಾಪ್ಟರ್ 2:10. ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಇದೆಲ್ಲ ಬಂದ್ಬಿಟ್ಟು ನಮ್ಗೆ ವಾಗ್ದಾನಗಳ್ರಿ. ಸಾಯವರೆಗೂ ನೀನು ನಂಬಿಕಸ್ಥನಾಗಿದ್ರೆ ನಿಂಗೆ ಏನ್ ಮಾಡ್ತೀನಿ, ನಾನು ಜೀವವೆಂಬ ಜಯಮಾಲೆಯನ್ನು ನಾನು ಕೊಡ್ತೀನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಾಕ್ಯ ಓದಿ. ರೋಮನ್ಸ್ ಚಾಪ್ಟರ್ 6:5. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಇದೆಲ್ಲ ನಿಬಂಧನೆಗಳು. ನಮ್ಮ ಮರಣ ಯಾವ ತರ ಇರ್ಬೇಕಂತೆ, ಯೇಸು ಸ್ವಾಮಿಯ ಮರಣ ತರ ಇರ್ಬೇಕಂತೆ. ಯೇಸು ಸ್ವಾಮಿ ಹೆಂಗ್ ಜೀವಿಸಿ ಅವ್ರ ಜೀವನ ಬಿಟ್ರೋ ಆ ರೀತಿಲಿ ಸದೃಶ್ಯವಾಗಿ ಇದ್ರೆ, ಅದ್ರ ತರ ಇದ್ರೆ ನಮ್ಗೇನ್ ವಾಗ್ದಾನ ಕೊಡ್ತೀವಿ, ಈ ಕಂಡೀಷನ್ ನೀನ್ ಫುಲ್ಫಿಲ್ ಮಾಡಿದ್ರೆ, ಈ ನಿಬಂಧನೆ ಫುಲ್ಫಿಲ್ ಮಾಡಿದ್ರೆ ನಿನ್ಗೆ ಏನ್ ಮಾಡ್ತೀನಿ, ಪುನರುತ್ಥಾನದಲ್ಲಿ ನನ್ನ ಹತ್ರ ಏನ್ ಮಾಡ್ತೀನಿ, ನಾನು ಯಾವ ಪುನರುತ್ಥಾನ ಹೊಂದ್ಕೊಂಡು ಆ ಒಂದು ಪುನರುತ್ತಲ್ಲಿ ನಿನ್ನ ಸದೃಶ್ಯನಾಗಿ ನನ್ಗೆ ಏನ್ ಮಾಡ್ತೀನಿ, ನಿಮ್ಗೆ ನಾನು ಕೊಡ್ತೀನಿ.
ವಿ ಆಲ್ಸೋ ವಿಲ್ ಪಾರ್ಟ್ ಟೇಕ್ ದ ಸೇಮ್ ರೆಸರೆಕ್ಷನ್ ಅಂತ ನಾವು ನೋಡ್ತೀವಿ. ಸೊ ಕೊನೆಯಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಆಗಿ 1,40,000 ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅವರ ಒಂದು ಇಹಲೋಕದ ಒಂದು ಯಾತ್ರೆನ ಅವರು ಸಂಪೂರ್ಣಗೊಳಿಸ್ಬಿಟ್ಟು ಎಲ್ಲಿ ಹೋಗಿ ಕೂಡ್ತಾರೆ ಅಂತ ಹೇಳಿದ್ರೆ ಪರಲೋಕದಲ್ಲಿ ಏನ್ ಮಾಡ್ತಾರೆ, ಹೋಗಿ ಕೂಡ್ತಾರೆ. ಕೂಡಿ ಅವ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಈ ಒಂದು ಪುಟಕ್ಕೆ ಹಾಕಿರುವಂತ ಒಂದು ಬಂಗಾರದಂತೆ ಏನಾಗಿರ್ತಾರೆ, ಚಿನ್ನದಂತವರು ಇರ್ತಾರೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 2-3 ವಾಕ್ಯಗಳು. ಕೊನೆಯಲ್ಲಿ ಅಂತ ಹೇಳಿದ್ರೆ ಈ ಒಂದು ಭಾಗದ ಕೊನೆಯಲ್ಲಿ, ಸಬ್ಜೆಕ್ಟ್ ನ ಕೊನೆಯಲ್ಲಿ ಅಲ್ಲ, ಈ ಒಂದು ಭಾಗದ ಒಂದು ಕೊನೆಯಲ್ಲಿ ಬ್ರದರ್ ಎದ್ದೋದ್ರು. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಸೊ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಈಗ ಬಂದ್ಬಿಡಿ ನೋಡಿ, ನಮ್ಗೆ 3 ರೀತಿಯಾದ ಒಂದು ಉಡುಪುಗಳನ್ನ ಏನ್ ಮಾಡಿದ್ದಾರೆ, ಕೊಡ್ತಾರೆ. ಫಸ್ಟ್ ಯಾವ್ದು ಅಂತ ಹೇಳಿದ್ರೆ ಆ ಒಂದು ಫಸ್ಟ್ ಯಾವುದು, ನೀತಿಯ ವಸ್ತ್ರ. ಸೆಕೆಂಡು ನೀತಿಯ ವಸ್ತ್ರ ಬಂದ್ಬಿಟ್ಟು ನಮ್ಗೆ ದೇವರು ಯೇಸು ಸ್ವಾಮಿ ಈಡು ಬಳಿ ನಮಗೆ ಸಿಗುವಂತ ಒಂದು ವಸ್ತ್ರ. ನೆಕ್ಸ್ಟ್ ಇನ್ನೊಂದು ವಸ್ತ್ರ ಇರ್ತದೆ, ಅದ್ಯಾವುದು, ಇಲ್ಲ ಬೇರೆ ಯಾವ್ದೋ ಒಂದು ವಸ್ತ್ರ ನೋಡಲ್ವಾ ನಾವು? ಅದು ನೀತಿಯ ವಸ್ತ್ರ ಇಲ್ಲ. ಕೀರ್ತನೆ 45 ಬ್ಲೂ ಕಸೂತಿ ಕೆಲಸ, ಎಂಬ್ರಾಯ್ಡರ್ಡ್ ಗಾರ್ಮೆಂಟ್ ಅಲ್ವಾ, ಕಸೂತಿ ಕೆಲಸದ ಒಂದು ಅಂಗಿ. ಇದು ಯಾರು ಮಾಡ್ಕೊಂತಾರೆ? ಇದು ಅವ್ರು ಮಾಡ್ಕೊಳ್ಳೋದು. ಯಾರು? ಸಭೆ. ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಯಾವ್ದ್ರ ಮೇಲೆ ಮಾಡ್ಕೊಂತಾರೆ? ಆ ಒಂದು ನೀತಿಯ ಒಂದು ವಸ್ತ್ರದ ಮೇಲೆ ಏನ್ ಮಾಡ್ಕೊಂತಾರೆ ಅವರು? ಮಾಡ್ಕೊಂತಾರೆ. ಇದೇ ಬಂದ್ಬಿಟ್ಟು ಈ ಒಂದು ಲೋಕದಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ರೆಡಿ ಮಾಡ್ಕೊಳ್ಳೋದು. ರೆಡಿ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ. ಎಲ್ಲಿ? ಪರಲೋಕಕ್ಕೆ ಹೋಗಿ ನಮ್ಮ ಮೊದಲಿಗೆ ನಾವು ಮೀಟ್ ಮಾಡೋದಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಹೋಗಾದ್ಮೇಲೆ ನಮ್ಗೆ ಇನ್ನೊಂದು ಗಾರ್ಮೆಂಟ್ ಕೊಡಲ್ಪಡುತ್ತೆ. ಅದ್ಯಾವ್ದ್ರಿ? ಪ್ರಕಾಶಮಾನವುಳ್ಳ ಅಲ್ವಾ? ಸೊ ಇದು ಹೆಂಗಿರ್ತದೆ ಅಂತ ಹೇಳಿದ್ರೆ, ಇದು ಯಾವ್ದ್ರಲ್ಲಿ ನೇಲ್ಪಡುತ್ತದೆ ಅಂತ ಹೇಳಿದ್ರೆ ಪ್ರಭಾವ, ಮಾನ, ನಿರ್ಲಯತ್ವ, ಗ್ಲೋರಿ, ಹಾನರ್ ಅಂಡ್ ಇಮ್ಮಾರ್ಟಿಲಿಟಿ. This is the majestic wedding garment that will be there with them when they are going to get married to the bride. ಅವರು ಮೊದಲಿಂಗನ ಜೊತೆಗೆ ಬಂದ್ಬಿಟ್ಟು ಮದುವೆ ಆಗುವಾಗ ಅವ್ರಿಗೆ ಯಾವ ಒಂದು ಉಡುಪನವ್ರು ಉಟ್ಕೊಂಡಿರ್ತಾರೆ ಅಂತಂದ್ರೆ ಗಾರ್ಮೆಂಟ್ ಆಫ್ ಗ್ಲೋರಿ, ಆನರ್ ಅಂಡ್ ಇಮ್ಮಾರ್ಟಲ್ ಅಲ್ವಾ? ನೋಡಿ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನ. 1 Corinthians chapter 15 verse 54. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣದೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ರೋಮನ್ಸ್ ಚಾಪ್ಟರ್ 2 verse 7. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಪ್ರಭಾವ, ಮಾನ, ನಿರ್ಲಯತ್ವ ನಾವು ಹೊಂದ್ಕೊಂತಾರ್ರಿ ಇವ್ರು. ಅದಕ್ಕೆ ಏನ್ ಮಾಡ್ಬೇಕು ಅವರು? ಒಳ್ಳೆದನ್ನ ಬೇಸರಗೊಳ್ಳದೆ ಮಾಡಿದ್ರೆ ಈ ಒಂದು ಲೋಕದಲ್ಲಿ ನಮ್ಮ ಯೇಸು ಸ್ವಾಮಿಯ ಒಂದು ಸದೃಶವಾಗಿ ನಾವು ಅದನ್ನ ರೀತಿಯಲ್ಲಿ ನಾವು ಮಾಡಿದ್ರೆ ಈ ಒಂದು ಇಂಥ ಒಂದು ಮಹಿಮೆಯುಳ್ಳ ಒಂದು ವಸ್ತ್ರ ಏನಾಗುತ್ತೆ ನಮ್ಗೆ ಕೊಡಲ್ಪಡುತ್ತೆ. ಎಲ್ಲಿ? ಪರಲೋಕದಲ್ಲಿ ಆ ಒಂದು ವಸ್ತ್ರನ ಉಡ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಮೊದಲಿನ ಜೊತೆಗೆ ಏನ್ ಮಾಡ್ತೀವಿ ನಾವು ಇರ್ತೀವಿ ಅಂತ ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಇದು ಮದುವೆಯ ಒಂದು ದಿವಸ, ದ ವೆಡ್ಡಿಂಗ್, ದ ಗ್ರೇಟ್ ವೆಡ್ಡಿಂಗ್ ಡೇ. ಓಕೆನಾ? ಇವಾಗ ನೆಕ್ಸ್ಟ್ ಏನಂತ ನೋಡೋದಾದ್ರೆ ಪ್ರೀತಿಸ್ತಾರೆ, ಒಂದು ಪರಲೋಕದ ಒಂದು ಮದುವೆ, ದ ಹೆವೆನ್ಲಿ ವೆಡ್ಡಿಂಗ್. ಮೊದಲಿಗಿತ್ತಿ ಒಂಟಿಯಾಗಿರ್ತಾರ? ಸೊ ದೇ ವಿಲ್ ನಾಟ್ ಬಿ ಅಲೋನ್. ಮೊದಲಿಗಿತ್ತಿ ಏನಾಗಿರಲ್ಲ, ಒಂಟಿಯಾಗಿ ಇರೋದಿಲ್ಲ. ಅವ್ರ ಜೊತೆ ಯಾರು ಹೋಗ್ತಾರೆ ಅಂತ, ಯಾರು ಇರ್ತಾರೆ ಅಂತಂದ್ರೆ ಸಖಿಯರಾದ ಕನ್ಯರು ಏನಾಗ್ತಾರೆ ಅವ್ರ ಜೊತೆ ಅಲ್ಲಿ ಇರ್ತಾರೆ. ಅಂದ್ರೆ ಮದುವೆ ಯಾವಾಗವರೆಗೂ ಆಗಲ್ಲ ಗೊತ್ತಾ? ಸಖಿಯರು ಬರ್ಬೇಕು. ಸಖಿಯರು ಬರೋರ್ಗು ಏನಾಗೋದಿಲ್ಲ. ಹಾಗೆ ಸಖಿಯರು ಏನ್ ಮಾಡ್ತಾರೆ? ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಬ್ರೈಡ್ಸ್ ಮೇಡ್ ವಿಲ್ ಟೇಕ್ ದ ಬ್ರೈಡ್.
ಅಲ್ವೇ? ಸೊ ಇದು ಇವ್ರು ಒಂಟಿಯಾಗಿ ಹೋಗ್ತಾರೆ ಅಂತಂದ್ರೆ, ಆ ಒಂದು ಮದುವೆಯಲ್ಲಿ ಇವ್ರು ಒಂಟಿಯಾಗಿರ್ತಾರೆ ಅಂತಂದ್ರೆ ಇಲ್ಲ, ದೇ ವಿಲ್ ಆಲ್ಸೋ ಬಿ ಗ್ರೇಟ್ ಮಲ್ಟಿಟ್ಯೂಡ್. ಮಹಾ ಸಮೂಹನು ಏನಾಗಿರ್ತದೆ ಅಲ್ಲಿ ನಮ್ಗಲ್ಲಿ ಇರುತ್ತೆ ಅಲ್ವಾ? ಕೀರ್ತನೆ 45 13-15 ವಾಕ್ಯಗಳು. ಕೀರ್ತನೆ 45 13-15 ವಾಕ್ಯಗಳು. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ, ಆಕೆಯು ಜಂಕಾರಿಯ ಪತ್ರವನ್ನು ತೆಗೆದುಕೊಂಡಿದ್ದಾಳೆ, ಆಕೆಯು ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಸಖಿಯರಾದ ಕನ್ಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಸೊ ಶಿ ವಿಲ್ ನಾಟ್ ಬಿ ಅಲೋನ್. ಅವಕ್ಕೆ ಒಂಟಿಯಾಗಿ ಇರಲಿಲ್ಲ. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ಒಂದು ಮಹಾ ಸಮೂಹನ ಏನಾಗಿರ್ತದೆ ಅವ್ರ ಜೊತೆಲಿ ಇರುತ್ತೆ. ಈ ಒಂದು ಮಹಾ ಸಮೂಹನ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಸಮಯನ ಒಂದು ಉಲ್ಲಾಸ ಧ್ವನಿಯೊಡನೆ ಆಡ್ತಾರಂತೆ. ದಿಲ್ ಸ್ಟಾರ್ಟ್ ಸಿಂಗಿಂಗ್ ಅಂತ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ನೋಡಿ ವಚನೋದನ್ನ ನೋಡಿ, ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ 1ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 19 verse 1. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾ ಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯ, ಜಯವೂ ಪ್ರಭಾವವೂ ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಜಯವೂ ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು ಅಂತ ಇವನೇನ್ ಮಹಾಧ್ವನಿಯಿಂದ ಏನ್ ಮಾಡ್ತಾರೆ, ಇದನ್ನ ಆಡ್ತಾರೆ ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ? ಏನಕ್ಕೋಸ್ಕರ ಇವ್ರು ಆಡ್ತಾ ಇರೋದು? ಏನಕ್ಕೋಸ್ಕರ ಆಡ್ತಾ ಇದ್ದಾರೆ? ವಾಟ್ ಹ್ಯಾಪನ್? ನಾವು ಬಂದ್ಬಿಟ್ಟು ದೇವ್ರನ್ನ ಬಂದ್ಬಿಟ್ಟು ಸ್ತುತಿಸಿ ಕೊಂಡಾಡ್ಬೇಕಂತ ಹೇಳಿದ್ರೆ, ದೇವ್ರ ಏನೋ ಒಂದು ಮಹತ್ ಕಾರ್ಯಗಳು ಏನ್ ಮಾಡಿರ್ತಾರೆ ನಮ್ಮ ಜೀವನದಲ್ಲಿ ಮಾಡಿರ್ತಾರೆ. ಅದನ್ನ ನೆನೆಸ್ಕೊಂಡು ಏನ್ ಮಾಡ್ತೀವಿ ನಾವು? ಸ್ತುತಿಸಿ ದೇವ್ರನ್ನ ಕೊಂಡಾಡ್ತೀವಿ. ಸೊ ಏನೊಂದು ಮಹತ್ ಕಾರ್ಯಗಳನ್ನ ಮಾಡಿದ್ರು ಇವ್ರ ಜೀವನದಲ್ಲಿ. ನೋಡಿ, ಇವ್ರು ಬಂದ್ಬಿಟ್ಟು ಇವಾಗ ಯಾವ ಒಂದು ಯೋಗ್ಯತನ ಬಂದ್ಬಿಟ್ಟು ಇವ್ರು ಕಲ್ಕೊಂಡ್ಬಿಟ್ರೆ ಅಂತ ಹೇಳಿದ್ರೆ, ಮೊದಲಿಗಿತ್ತಿ ಆಗೋ ಒಂದು ಯೋಗ್ಯತೆ ಏನ್ ಮಾಡ್ಕೊಂಡ್ಬಿಟ್ರು ಯಾರು? ಈ ಒಂದು ಮಹಾಸಮೂಹ ಮೊದಲಿಗಿತ್ತಿ ಆಗೋ ಒಂದು ಯೋಗ್ಯತೆ ಏನ್ ಮಾಡ್ಬಿಟ್ರು? ಕಲ್ಕೊಂಡ್ಬಿಟ್ರು. ದೇ ಆರ್ ನಾಟ್ ಪಾರ್ಟ್ ಆಫ್ ದ ಬ್ರೈಡ್ ಕ್ಲಾಸ್ ಎನಿಮೋರ್. ಯಾಕಂದ್ರೆ ಅವರು ಆ ಒಂದು ಬಟ್ಟೆಗಳನ್ನ ಯಾವ್ದ್ರಿಂದ ಅವ್ರು ಹೊಲ್ಕೊಂಡಿಲ್ಲ ಅಂತ ಹೇಳಿದ್ರೆ, ಚಿನ್ನ, ಬೆಳ್ಳಿ ಮತ್ತೆ ಅಮೂಲ್ಯವಾದ ರತ್ನಗಳಿಂದ ಏನ್ ಮಾಡ್ಕೊಂಡಿಲ್ಲ ಅವರು. ಅವ್ರ ಮನೇನ ಆದ್ರಿಂದ ಕಟ್ಕೊಂಡಿಲ್ಲ ರೀ ಅವರು. ಅವ್ರ ಮನೇನ ಆದ್ರಿಂದ ಅವ್ರು ಕಟ್ಕೊಳ್ಳದೆ ಇಲ್ದಿದ್ರಿಂದ ಯೇಸು ಸ್ವಾಮಿಯು ಅಕ್ಕಸಾಲಿಗನಂತೆ ಬಂದಾಗ ಏನ್ ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ಈ ಕೇಮ್ ಲೈಕ್ ರಿಫೈನಸ್ ಫೈರ್. ಇವಾಗ ಬಂದಿರೋದಲ್ವೇ ಆ ಒಂದು ಪ್ರಸನ್ನತೆಯ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಜಜ್ಮೆಂಟ್ ಹ್ಯಾಪನಿಂಗ್. ಒಂದು ತೀರ್ಪಿನ ಒಂದು ಕಾರ್ಯಗಳು ನಡೆಯುವಾಗ ಯಾರು ನಿಂತ್ಕೊಂತಾರೆ? ಹೂ ವಿಲ್ ಸ್ಟ್ಯಾಂಡ್? ಮಲಾಕಿಯಲ್ಲಿ ಬರ್ತದಲ್ವಾ, ಇದ್ರಲ್ಲಿ ನಾವು ಮಲಾಕಿಯಲ್ಲಿ ಏನ್ ಮಾಡಿದ್ವಿ, ಇದನ್ನೆಲ್ಲ ಓದಿದ್ವಿ. ಹೊಸದಾಗಿ ಏನು ನೋಡಕ್ ಹೋಗ್ಬೇಡಿ. ಇದೆಲ್ಲ ಮಲಾಕಿಯಲ್ಲಿ ಬರ್ದಿರೋ ಪ್ರಾರ್ಥನಾ ಗ್ರಂಥದಲ್ಲಿ ಬರುವಂತ ಒಂದು ಕಾರ್ಯಗಳು 3ನೇ ಅಧ್ಯಾಯದಲ್ಲಿ ಬರುತ್ತೆ ಪ್ರೀತಿಯ ಸಹೋದರರೇ ಅಲ್ವೇ? ಹೂ ವಿಲ್ ಸ್ಟ್ಯಾಂಡ್? ಈಸ್ ಕಮ್ ಲೈಕ್ ರಿಫೈನ್. ಒಂದು ಅಕ್ಕಸಾಲಿಗನಂತೆ ಬಂದಿದ್ದಾರೆ. ಆತನ ಒಂದು ಬರುವಿಕೆನ ತಾಳ್ಕೊಳ್ಳುವವರು ಯಾರು? ಸೊ ಅಂತ ಒಂದು ಸಮಯದಲ್ಲಿ ಈ ಒಂದು ಮಹಾಸಮೂಹ ಬಂದ್ಬಿಟ್ಟು ಅವರ ಮನೆಯಲ್ಲಿ ಯಾವ್ದು ಕಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಯಾವ್ದು ಕಟ್ಕೊಂಡಿರ್ತಾರೆ? ಚಿನ್ನ, ಬೆಳ್ಳಿ, ರತ್ನಗಳಲ್ಲಿ ಕಟ್ಕೊಂಡಿರಲ್ಲ. ಅದಕ್ಕೆ ಅವ್ರ ಕೈ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಪ್ರೀತಿಯ ಸಹೋದರರೇ. ದೇ ಕೆನಾಟ್ ವಿತ್ಸ್ಟ್ಯಾಂಡ್ ದ ಫೈರ್. ಯೇಸು ಸ್ವಾಮಿ ಒಂದು ಅಕ್ಕಸಾಲಿಗಂತ ಇರುವಂತ ಒಂದು ಬೆಂಕಿನ ಅವ್ರ ಕೈಲಿ ಏನ್ ಮಾಡಕ್ಕಾಗಲ್ಲ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವ್ರು ಯಾವ್ದ್ರಿಂದ ಕಟ್ಕೊಂಡಿರ್ತಾರೆ ಮನೇನ? ಹುಲ್ಲು ಆಪುಗಳು. ವಾಚನೋದ ನೋಡಿ, 1ನೇ ಕೊರಿಂಥಿಯ 3ನೇ ಅಧ್ಯಾಯ 12-15 ವಾಕ್ಯಗಳು. 1 Corinthians chapter 3 verse 12-15. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದೋ ಆ ಬೆಂಕಿಯು ಶೋಧಿಸುವುದು. ನಾವ್ ಎಂತ ಕೆಲಸಗಳು ಮಾಡ್ತಾ ಇದೀವಿ ಅಂತ ಬಂದ್ಬಿಟ್ಟು ಅವನು ಬೆಂಕಿ ಏನ್ ಮಾಡ್ಬಿಡ್ತದೆ ಅಂತ ನಮ್ಮನ್ನ ಟೆಸ್ಟ್ ಮಾಡ್ಬಿಡ್ತದೆ ಅಲ್ವೇ? ಹಲಿಗೆ, ಹುಲ್ಲು, ಆವುಗಳಿಂದ ಕಟ್ಕೊಂಡ್ರೆ ಬೆಂಕಿ ತಡ್ಕೊಳಕ್ ಆಗತ್ತ? ಅದನ್ನ ಅದು ಏನಾಗ್ಬಿಡ್ತದೆ, ಅದು ಸುಟ್ಟೋಗ್ಬಿಡ್ತದೆ. ಆದ್ರೆ ಚಿನ್ನ, ಬೆಳ್ಳಿ, ಅಮೂಲ್ಯ ರತ್ನಗಳು ಏನಾಗ್ತದೆ, ಏನಾಗತ್ತೆ? ಇನ್ನ ಪ್ಯೂರಿಫೈ ಆಗತ್ತೆ. ಪುಟಕ್ಕೆ ಹಾಕ್ತಿರೋ ರೀತಿಲಿ ಆಗ್ತದೆ, ಅದು ಇನ್ನ ಪ್ಯೂರಿಫೈ ಹೆಚ್ಚಾಗಿ ಆಗೋತೆ ಪ್ರಿಯ ಸಹೋದರರೇ. ಸೊ ಇವ್ರು ಏನಾಗ್ತಾರೆ ಅಂತಂದ್ರೆ, ಆ ಒಂದು ಬೆಂಕಿಯಲ್ಲಿ ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವ್ರು ಕಟ್ಟಿರೋ ಒಂದು ಮನೆಗೆ ಬಂದ್ಬಿಟ್ಟು ಎಲ್ಲಿ ಕಟ್ಕೊಂಡಿದ್ದಾರೆ ಅಂತಂದ್ರೆ, ಹಲಿಗೆ, ಹಾವು ಮತ್ತೆ ಕಟ್ಟಿಗೆ, ಹುಲ್ಲುಗಳಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಕಟ್ಟಿರೋದು ಅಂತ ಪ್ರೀತಿಯ ಸಹ. ಸೊ ಅವ್ರ ಕೈಲಿ ಏನ್ ಸೊ ದಟ್ ಇಸ್ ವೈ ದೇ ಸಫರ್ ಲಾಸ್. ಅದಕ್ಕೆ ಅವ್ರ ಒಂದು ನಷ್ಟನ ಏನ್ ಮಾಡ್ತಾರೆ. ಏನ್ ನಷ್ಟ ಅಂತ ಹೇಳಿದ್ರೆ, ಆ ಒಂದು ಮೊದಲಿಗಿತ್ತಿಯ ಒಂದು ಪದವಿಗೆ ಅವ್ರು ಏನ್ ಮಾಡಲ್ಲ, ಅವರು ಹೋಗೋದಕ್ಕೆ ಆಗೋದಿಲ್ಲ ಅಂತ ನಾವು ನೋಡ್ತೀವಿ. ಬಟ್ ಆದ್ರೆ ದೇವರು ಅವ್ರನ್ನ ಅಲ್ಲಿ ಏನ್ ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡೋದಿಲ್ಲ. ನೋಡಿ, ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಕರುವಿಕೆ ಇರೋದು ಸಭೆಗೆ ಮಾತ್ರ. ದ ಕಾಲಿಂಗ್ ಇಸ್ ಓನ್ಲಿ ಫಾರ್ ದ ಚರ್ಚ್ ಕ್ಲಾಸ್. ಮಹಾಸಮೂಹಕ್ಕಂತ ಎಲ್ಲೂ ಕರುವಿಕೆ ಇಲ್ಲ. ದೇರ್ ಇಸ್ ನೋ ಕಾಲಿಂಗ್ ಫಾರ್ ದ ಗ್ರೇಟ್ ಕಂಪನಿ. ಓಕೆನಾ?
ಕರುವಿಕೆ ಇರೋದು ಸಭೆಗೋಸ್ಕರನೇ. ಬಟ್ ಆದ್ರೆ ದೇವರು ಕೃಪೆ ತೋರಿಸಿ ಅವ್ರು ಆ ಪದವಿಯಲ್ಲಿ ಹೋಗಕ್ ಆಗಿಲ್ಲ ಅಂದ್ರೂ ಅವ್ರನ್ನ ಶುದ್ಧಪಡಿಸಿ, ಆ ಒಂದು ಬೆಂಕಿಲಿ ಅವ್ರನ್ನ ಶುದ್ಧಪಡಿಸಿ ಅವ್ರಿಗೂ ಪರಲೋಕದ ಒಂದು ಆಶೀರ್ವಾದನ ಏನ್ ಮಾಡ್ತಾರೆ, ಅವ್ರಿಗೂ ಪರಲೋಕದ ಆಶೀರ್ವಾದನ ಅವ್ರಿಗೆ ಕೊಡೋದ್ರಿಂದಾನೆ ಅದನ್ನ ನೆನೆಸ್ಕೊಂಡು ಇವ್ರೇನ್ ಮಾಡ್ತಾರೆ, ದೇವ್ರನ್ನ ಕೊಂಡಾಡ್ತಾರೆ. ಪ್ರೀತಿ ಸಹೋದರರೇ, ನಿಮ್ಗೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೋದು ಬಂದ್ಬಿಟ್ಟು ಅದೇನೆ ಅಲ್ವೇ. ಅವ್ರು ಅದನ್ನ ನೆನ್ಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ದೇವ್ರನ್ನ ಕೊಂಡಾಡೋದನ್ನ ನಾವು ನೋಡ್ತೀವಿ ಅಲ್ವೇ. ಸೊ ದೇ ಆಲ್ಸೋ ಗೆಟ್ ಅ ಪ್ರಿವಿಲೇಜ್. ಅವ್ರಿಗೂ ಒಂದು ಸೌಭಾಗ್ಯನ ಏನ್ ಮಾಡ್ತಾರೆ, ದೇವ್ರ ಅವ್ರಿಗೆ ಒಂದು ಸೌಭಾಗ್ಯನ ಕೊಡ್ತಾರೆ. ಯಾವ ಒಂದು ಸೌಭಾಗ್ಯ ಅಂತಂದ್ರೆ ಆ ಒಂದು ಸಿಂಹಾಸನದ ಮುಂದೆ ನಿಂತ್ಕೊಂಡು ಸೇವೆ ಮಾಡೋದಕ್ಕೆ ಒಂದು ಸೌಭಾಗ್ಯನ ಏನ್ ಮಾಡ್ತಾರೆ ನಿಮ್ಗೆ ಕೊಡೋದನ್ನ ನಾವು ನೋಡ್ತೀವಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 15ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 7:15. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗೂಡಾರದಂತೆ ಅವರನ್ನು ಆ ಒಂದು ಆಶೀರ್ವಾದ ಅವ್ರು ಪಡ್ಕೊಂಡಿದ್ರಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹೊಸ ಹಾಡನ್ನು ಏನ್ ಮಾಡ್ತಾರಂತೆ, ಹಾಡನ್ನು ಆಡೋದನ್ನ ನಾವು ನೋಡ್ತೀವಿ. ಸೊ ದೇ ರಿಜಾಯ್ಸ್ ಇನ್ ದ ಬ್ಲೆಸ್ಸಿಂಗ್ಸ್ ದಟ್ ದೇ ಹ್ಯಾವ್ ಗಾಟ್. ಅಲ್ಲ ನೋಡಿ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 6ರಿಂದ 8 ವಾಕ್ಯಗಳು ಓದಿ. ರೆವಲ್ಯೂಷನ್ ಚಾಪ್ಟರ್ 7:6-8. ಆಶೇರನ ಕುಲದವರು 12,000. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 6ರಿಂದ 8 ವಾಕ್ಯ, 7th ಚಾಪ್ಟರ್ 6-8. ಆಶೇರನ ಕುಲದವರಲ್ಲಿ 12,000, ನೆಫ್ತಲೀಮನ ಕುಲದವರಲ್ಲಿ 12,000, ಮನಸ್ಸೆಯ ಕುಲದವರಲ್ಲಿ 12,000, ಸಿಮಿಯೋನನ ಕುಲದವರಲ್ಲಿ 12,000, ಲೇವಿಯ ಕುಲದವರಲ್ಲಿ 12,000, ಇಸಾಕಾರನ ಕುಲದವರಲ್ಲಿ 12,000. ಸಿಸ್ಟರ್, ಅಲ್ಲಿ ಗ್ರೇಟ್ ಮಲ್ಟಿಟ್ಯೂಡ್ ಬಗ್ಗೆ ಬರುತ್ತಲ್ವಾ ಮುಂದೆ ಇವುಗಳಿಂದ ಮೇಲೆ ಈಗೋ ಯಾರಿಂದಲೋ ಎನಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗಗಳ ಕುಲ ಪ್ರಜೆಗಳಲ್ಲಿರುವ ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಕಂಟಿನ್ಯೂ ಮಾಡಿ. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ನಮಗೆ ರಕ್ಷಣೆ ಉಂಟಾಗಿದ್ದಕ್ಕೋಸ್ಕರ ಸ್ತೋತ್ರ ಎಂಬ ಮಹಾಧ್ವನಿಯೊಡನೆ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು ಸಾಕು ಸಿಸ್ಟರ್. ಸೊ ಆ ರೀತಿ ನೋಡ್ಬೇಕಂತಂದ್ರೆ ಆ ಒಂದು ಆಶೀರ್ವಾದ ಅವರು ಪಡ್ಕೊಂಡಿರೋದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಅವ್ರನ್ನ ಏನ್ ಮಾಡಿಲ್ಲ, ಕೈ ಬಿಡ್ಲಿಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ದೇವ್ರನ್ನ ಅವ್ರು ಕೊಂಡಾಡೋದನ್ನ ನಾವು ನೋಡ್ತೀವಿ. ಸೊ ಇವಾಗ ನಾವು ಎಲ್ಲರಿಗೂ ಬಂದಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ನಿಶ್ಚಯಕ್ಕೆ ಮುಂದೆ ಇರುವಂತ ಒಂದು ಸಂಬಂಧದಿಂದ ಏನ್ ಮಾಡಿದ್ವಿ, ಸಂಬಂಧದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, ನಿಶ್ಚಯಕ್ಕೆ ಬಂದ್ವಿ. ಕೊನೆಯವ್ರಿಗೆ ಏನ್ ಮಾಡ್ಕೋಬೇಕು, ಕಾಪಾಡ್ಕೊಂಡು ಮದುವೆಯ ಒಂದು ದಿವಸ ಅಲ್ವೇ. ಮದುವೆಯ ದಿವಸದಲ್ಲಿ ಮೊದಲಿಗಿತ್ತಿ ಬಂದ್ಬಿಟ್ಟು ಒಂಟಿಯಾಗಿರ್ತಾರೆ ಅಂತಂದ್ರೆ ಇಲ್ಲ, ಸಖಿಯರಾದ ಒಂದು ಕಣ್ಣೀರೊಡನೆ ಏನಾಗ್ತಾರೆ ಅಲ್ಲಿ ಹೊರತಾರೆ. ಸ್ವಲ್ಪ ಮದ್ವೆ ಏನಾಗತ್ತೆ, ಮದ್ವೆಯಲ್ಲಿ ಆಗತ್ತೆ. ನೆಕ್ಸ್ಟ್ ಏನಾಗತ್ತೆ, ನೆಕ್ಸ್ಟ್ ಏನಾಗ್ಬೇಕು ಪ್ರಾಸೆಸ್ ಅಲ್ಲಿ? ಇಲ್ಲ ಪ್ರಾಸೆಸ್ ನಿಮ್ಗೆ, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಪ್ರಾಸೆಸ್ ಕೊಟ್ಟೆ ನಾನು. ಫ್ಯಾಮಿಲಿ, ಮಕ್ಕಳು ಹುಟ್ಬೇಕಲ್ವೇ, ತುಂಬಾ ಮುಖ್ಯವಾಗಿರುವಂತ ಒಂದು ಕಾರ್ಯ ಅದು. ದಟ್ ಇಸ್ ದ ಸೈನ್ ಆಫ್ ದೇರ್ ಲವ್. ಗುರುತು, ಒಂದು ಪ್ರೀತಿಯ ಒಂದು ಗುರುತು ಯಾರಂತಂದ್ರೆ ಮಕ್ಕಳು, ಜನರೇಷನ್ಸ್. ಸೊ ಈ ಒಂದು ಮದುವೆ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಪ್ರೀತಿಯ ಸಹೋದರರೇ, ಮನುಕುಲ ಏನಾಗ್ತಾರೆ ನೆಕ್ಸ್ಟ್ ಆರ್ಡರ್ ಅದೇ ನಿಮಗೆ ಕ್ರಮದಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಕ್ರಮದಲ್ಲಿ ಬರೋದು ಅದೇನೆ. ಇಡೀ ಮನುಕುಲ ಏನಾಗುತ್ತೆ ಪುನರುತ್ಥಾನದಲ್ಲಿ ಅವ್ರು ಏನಾಗ್ತಾರೆ ಬರ್ತಾರೆ. ದೇ ವಿಲ್ ಆಲ್ಸೋ ವಿಲ್ ಬಿ ರೆಸರೆಕ್ಟ್, ದೇ ವಿಲ್ ಆಲ್ಸೋ ಬಿ ಅವೇಕೆಂಡ್. ಅವರು ಎಬ್ಬರಿಸಲ್ಪಡ್ತಾರೆ. ಯೋಹಾನ 5:28 ಓದೋದ್ ಬೇಡ್ರಿ ಅಲ್ವಾ, ಜಾನ್ 5:8 ನಮಗೆ ತುಂಬಾ ಗೊತ್ತಿರುವಂತ ಒಂದು ವಾಕ್ಯ. ಸೊ ಆ ಒಂದು ವಿಷಯನ ಸಂಬಂಧ ಪಡಿಸ್ಕೊಂಡು ನಾವು ಇಲ್ಲಿ ಯೇಸು ಸ್ವಾಮಿ ಮತ್ತೆ ಸಭೆನ ನಾವು ಬಂದ್ಬಿಟ್ಟು ಲಿಂಕ್ ಮಾಡ್ಬೇಕಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಂತಂದ್ರೆ ಆದಾಮ ಹವ್ವಾಲ್ಗೆ ಏನ್ ಮಾಡ್ಬೇಕು, ಆದಾಮ ಹವ್ವಾಲ್ಗೆ ನಾವು ಹೋಗ್ಬೇಕು ಅಲ್ವಾ. ಸೊ ಆದಾಮ ಹವ್ವಾಲ್ ಬಂದ್ಬಿಟ್ಟು ಯಾರನ್ನ ಒಂದು ಚಿತ್ರಿಸ್ತಾರೆ ಅಂತಂದ್ರೆ ಕೆಲವೊಂದು ವಿಷಯಗಳಲ್ಲಿ ಯೇಸು ಸ್ವಾಮಿ ಎರಡನೆಯ ಆದಾಮು ಮತ್ತೆ ಎರಡನೆಯ ಹವ್ವಾಲ್, ಸೆಕೆಂಡ್ ಆಡಮ್ ಅಂಡ್ ದ ಸೆಕೆಂಡ್ ಈವ್. ಸೊ ಇದರಲ್ಲಿ ಯಾವ ಕೆಲವೊಂದು ಸಜೆಷನ್ಸ್ ಹೆಂಗ್ ಕೊಡ್ತಾ ಅಂತ ಪ್ರಿಯ ಸಹೋದರರೇ ನೋಡಿ, ಇವಾಗ ಹವ್ವಾಲ್ ಬರ್ಬೇಕಂತ ಹೇಳಿದ್ರೆ, ಹವ್ವಾಲ್ನ ಸೃಷ್ಟಿ ಮಾಡ್ಬೇಕಾಗಿತ್ತು ಅಂತಂದ್ರೆ ದೇವ್ರು ಆದಾಮ್ನ ಏನ್ ಮಾಡ್ಬೇಕಾಗಿತ್ತು, ದೀರ್ಘ ನಿದ್ರೆಯಲ್ಲಿ ಆಗ್ಬೇಕಾಗಿತ್ತು. ದೀರ್ಘ ನಿದ್ರೆಯಲ್ಲಿ ಆಗ್ಬಿಟ್ಟು ಆತನ ಒಂದು ಪಕ್ಕದ ಒಂದು ಎಲುಬಿನಿಂದ ತಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹವ್ವಾಲ್ನ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ ಅಲ್ವಾ. ಆದಿಕಾಂಡ 2ನೇ ಅಧ್ಯಾಯ 23ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 2:23. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು,
ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎಂದೆನಿಸಿಕೊಳ್ಳುವಳು ಅಂದನು. ನರನಿಂದ ಉತ್ಪತ್ತಿ ಆಗಿರೋ ಕಾರಣ ನಾರಿ ಅಂತ ಒಂದು ಹೆಸರಿನ ಕೆಲವರಿಗೆ ಕೊಡಲ್ಪಡ್ತಾರೆ. ಸೊ ಅಲ್ಲಿ ಆ ಒಂದು ಪಕ್ಕದ ಎಲುಬಿನಿಂದ ತೆಗೆದು, ಸೊ ಇದೆಲ್ಲ ಕ್ಲೋನಿಂಗ್ ಪ್ರಾಸೆಸ್ ನಮಗೆ ಗೊತ್ತಿರೋಂಥ ಒಂದು ವಿಷಯ ಅಲ್ವಾ. ಸ್ವಾಮಿ ದೇವ್ರು ಬಂದ್ಬಿಟ್ಟು ಕ್ಲೋನಿಂಗ್ ಅವಾಗಲೇ ಮಾಡ್ಬಿಟ್ರು. ಇವಾಗ ಒಂದು 15 ವರ್ಷ ಹಿಂದೆ ಬಂದ್ಬಿಟ್ಟು ಕ್ಲೋನಿಂಗ್ ಏನ್ ಮಾಡಿದ್ರು, ಇನ್ವೆಂಟೇ ಮಾಡಿದ್ರು. ಇಲ್ಲಿ 15-20 years ಬ್ಯಾಕ್ ಬಂದು ಕ್ಲೋನಿಂಗ್ ವೆಲ್ ಇನ್ವೆಂಟ್ ಆಯ್ತು. ಬಟ್ ಅದೇ ದೇವ್ರು ಏನ್ ಮಾಡ್ಬಿಟ್ರು, ಅದನ್ನ ದೇವ್ರು ಅವಾಗಲೇ ಆ ಕ್ಲೋನಿಂಗ್ ಒಂದು ಪ್ರಾಸೆಸ್ ಏನ್ ಮಾಡ್ಬಿಟ್ರು ಪ್ರೀತಿಯ ಸಹೋದರರೇ ಅಲ್ವೇ. ಸರಿ, ಇವಾಗ ಇದನ್ನು ನಾವು ಯೇಸು ಸ್ವಾಮಿ ಮತ್ತೆ ಸಭೆ ಹೆಂಗ್ ನಾವು ಸಂಬಂಧಪಡಿಸಿ ಮಾತಾಡೋದು? ಈ ಒಂದು ಕಾರ್ಯ ಆದಮ್ನ ದೀರ್ಘ ನಿದ್ರೆಯಲ್ಲಿ ಹಾಕಿ ಪಕ್ಕದ ಎಲುಬನ್ನ ತಗೊಂಡು ಅವ್ವಲ್ನ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಇದನ್ನ ಹೆಂಗ್ ಕನೆಕ್ಟ್ ಮಾಡೋದು ನಾವು ಯೇಸು ಸ್ವಾಮಿಗೆ? ಸೊ ಯೇಸು ಸ್ವಾಮಿನೂ ಏನ್ ಮಾಡಿದ್ರು, ದೇವರು ದೀರ್ಘ ನಿದ್ರೆಯಲ್ಲಿ ಹಾಕುದು. ಮರಣ ಎಂಬ ಒಂದು ನಿದ್ರೆಯಲ್ಲಿ ಮಾಡಿದ್ರು ಯೇಸು ಸ್ವಾಮಿನ ಹಾಕುದು. ಎಲುಬು ಇವಾಗ ಸಭೆ ಬರ್ಬೇಕಲ್ವಾ, ಸಭೆ ಬರೋದಕ್ಕೆ ಏನ್ ಮಾಡ್ಬೇಕು? ಎಲುಬು ದೀರ್ಘ ನಿದ್ರೆ ಮಾಡ್ಬಿಟ್ಟು ಎಲುಬಿನ ಏನ್ ಮಾಡ್ಬೇಕು, ತೆಗಿಬೇಕು. ಹೆಂಗ್ ಇದನ್ನ ಕನೆಕ್ಟ್ ಮಾಡೋದು ನಾವು? ಸೊ ಯೇಸು ಸ್ವಾಮಿ ಬಂದ್ಬಿಟ್ಟು ಶಿಲುಬೆಯಲ್ಲಿ ಇರುವಾಗ ಅದನ್ನ ಜೀವ ಬಿಟ್ಟಾದ್ಮೇಲೆ ಒಂದು ಸೈನಿಕ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಈಟಿನ ಹಾಕ್ಬಿಟ್ಟು ಚುಚ್ತಾನೆ, ಪಕ್ಕದ ಎಲುಬಿನ ಏನ್ ಮಾಡ್ತಾನೆ, ಚುಚ್ತಾನೆ. ಇದಾಗ ಏನ್ ಬರ್ತದೆ ಅಂತ ಹೇಳಿದ್ರೆ ರಕ್ತ ಮತ್ತೆ ನೀರು ಅಲ್ಲಿ ಬರೋದನ್ನ ನಾವು ನೋಡ್ತೀವಿ ಅಲ್ವಾ. ನಿಮ್ಗೆ ವಾಕ್ಯ ಒಬ್ಬರು ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಾಕ್ಯ. ಜಾನ್ ಚಾಪ್ಟರ್ 19:34. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಡಿತು. ರಕ್ತ ಯಾವ್ದನ್ನ ಸೂಚನೆ ಮಾಡುತ್ತೆ? ರಿಡಂಪ್ಷನ್, ವಿಮೋಚನೆ ಅಲ್ವೇ. ಒಂದು ವಿಮೋಚನೆಯಿಂದಾನೇ ನಾವು ಇವತ್ತು ವಿಮೋಚನೆ ಆಗಿದ್ದೀವಿ. ಇಡೀ ಲೋಕನು ಏನಾಗತ್ತೆ, ಅದೇ ಒಂದು ರಕ್ತದಿಂದನೇ ವಿಮೋಚನೆ. ಅವರು ಏನ್ ಮಾಡ್ತಾರೆ, ಅವರು ವಿಮೋಚನೆ ಅವರು ಹೊಂದ್ಕೊಂತಾರೆ. ನಾವ್ ಯಾವ ರೀತಿ ಇವಾಗ ಬಂದ್ಬಿಟ್ಟು ಬ್ಯಾಪ್ಟಿಸಮ್ ಅಲ್ಲಿ ದೀಕ್ಷಾ ಸ್ಥಾನದಲ್ಲಿ ಒಂದು ವಿಮೋಚನೆ ಹೊಂದ್ಕೊಂಡ್ರು, ಅದೇ ತರ ಅವ್ರು ಏನಾಗ್ತಾರೆ, ಅವರು ಬಂದ್ಬಿಟ್ಟು ಹೊಂದ್ಕೊಳ್ಳುವಂತ ಕಾಲ ಅವ್ರಿಗೆ ಏನಾಗುತ್ತೆ, ಅವೇಕನಿಂಗ್ ಪ್ರಾಸೆಸ್ ಅವ್ರಿಗೆ ಏನಾಗುತ್ತೆ. ಅದೇ ಜಾನ್ 5:20 ನಮಗೆ ಬರುವಂತ ಒಂದು ಪ್ಯಾರಲಲ್ ಅದು ಪ್ರೀತಿಯ ಸಹೋದರರೇ ಅಲ್ವಾ. ಸೊ ರಕ್ತ ವಿಮೋಚನೆ ಇದ್ರೆ ಸಾಕ. ಹೆಂಗ್ ನಡೆಯೋದು? ನೀರು ಏನ್ ಬೇಕು ನಮ್ಗೆ? ನೀರು ಬೇಕು. ಏನು ನೀರಂದ್ರೆ ದೇವರ ಒಂದು ವಾಕ್ಯ. ಸೊ ಇದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ. ಯೇಸು ಸ್ವಾಮಿಯಿಂದ ಏನಾಯ್ತು? ಸೊ ಯೇಸು ಸ್ವಾಮಿನ 2ನೇ ಆದಾಮ್ನ ದೇವರು ಬಂದ್ಬಿಟ್ಟು ನಿದ್ರೆಯಲ್ಲಿ ಹಾಕಿ ರಕ್ತ ಮತ್ತೆ ನೀರಿನ ಏನ್ ಮಾಡಿದ್ರು, ನಮ್ಗೆ ಕೊಟ್ರು. ವಿಮೋಚನೆ ಮತ್ತೆ ಸತ್ಯನ ಏನ್ ಮಾಡಿದ್ರು, ನಮ್ಗೆ ಕೊಟ್ರು. ಆ ಒಂದು ಸತ್ಯನ ನಾವು ಪಡ್ಕೊಂಡಿರೋದ್ರಿಂದ ಆ ಸತ್ಯನ ಇಟ್ಕೊಂಡು ಇವತ್ತು ನಾವೇನಾಗ್ತಿದ್ವಿ, ನಾವು ಬೆಳಿತಾ ಇದೀವಿ ಪ್ರೀತಿಯ ಸಹೋದರರೇ. ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಮತ್ತೆ ಅವ್ವಲ್ ಬಗ್ಗೆ, ಯೇಸು ಸ್ವಾಮಿ ಮತ್ತೆ 1ನೇ ಆದಾಮ್ 2ನೇ ಆದಾಮ್ನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅದ್ರ ಡೀಟೇಲ್ ಬಗ್ಗೆ ಏನ್ ಮಾಡಲ್ಲ, ಅಷ್ಟು ನಮ್ಗೆ ಅನ್ಕೊಳ್ಳೋದಕ್ಕೆ ಹೋಗಲ್ಲ. ಬಟ್ ನಿಮ್ಗೆ ಗೊತ್ತಿರುವಂತ ಒಂದು ಕಾರ್ಯ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ಹಾಗಾಗಿ ಯೇಸು ಸ್ವಾಮಿ ಬಂದ್ಬಿಟ್ಟು ಒಂದು ಜೀವ ಕೊಡುವವರಾಗಿ ಏನಾಗ್ತಾರೆ, ಅಲ್ಲಿ ಚೇಂಜ್ ಆಗುತ್ತೆ ನಾನು ನೋಡ್ತೀವಿ. ಯೇಸು ಸ್ವಾಮಿಗೆ ಒಂದು ಟೈಟ್ಲ್ ಇದೆ ಗೊತ್ತಲ್ವಾ? ಏನ್ರಿ ಟೈಟ್ಲು? ಎವರ್ ಲಾಸ್ಟಿಂಗ್ ಫಾದರ್. ಫಾದರ್ ಅಂದ್ರೆ ಏನು? ಲೈಫ್ ಗಿವರ್, ಜೀವ ಕೊಡುವವರು ಅಲ್ವಾ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 9:6. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ನಿತ್ಯನಾಗಿರುವಂತಹ ಒಂದು ತಂದೆಯಾಗಿ ಅಲ್ಲಿ ಯೇಸು ಸ್ವಾಮಿನ ನಾವು ಕರೆಯಲ್ಪಡ್ತಿದ್ದೇವೆ. ನಿತ್ಯವಾಗಿರೋ ತಂದೆಯಾಗಿ ಯೇಸು ಸ್ವಾಮಿ ಆಗಿದ್ರೆ ತಾಯಿ ಯಾರಾಗಿರ್ಬೇಕು? ಸಭೆ. ಈ ಒಂದು ಮದಿಲಿಗಿತಿ ಏನಾಗ್ತಾರೆ ಅಂತಂದ್ರೆ ಸಭೆಯಲ್ಲಿ ಮದಿಲಿಗಿತಿಯಾಗಿ ಇರ್ತಾರೆ. ಸೊ ತಾಯಿಯ ಒಂದು ಕೆಲಸ ಏನು? ಪರಾಮರ್ಶೋದು. ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು, ಅವ್ರಿಗೆ ಏನ್ ಬೇಕು, ಅವ್ರು ಪುಷ್ಟಿಯಾಗಿರ್ಬೇಕಂತಂದ್ರೆ ಅವ್ರಿಗೆ ಏನೆಲ್ಲ ಊಟ ಕೊಡ್ಬೇಕು, ಇದೆಲ್ಲ ಏನ್ ಮಾಡ್ತಾರೆ? ಗರ್ಭದಿಂದಾನೇ, ತಾಯಿಯ ಒಂದು ಗರ್ಭದಿಂದನೇ ಆ ಮಗುಗೆ ಅಲ್ಲಿಂದನೇ ಏನ್ ಮಾಡ್ತಾರೆ, ಅದನ್ನ ಪ್ರಾರಂಭ ಮಾಡಿ ಅವ್ರ ಅದನ್ನ ಕರ್ತವ್ಯ ಎಲ್ಲರಿಗೂ ಮುಗಿಯೋದಿಲ್ಲ ರೀ. ಆ ಮಗನ್ಗೆ ಮಗಳಿಗೆ ಮದುವೆ ಮಾಡ್ಕೊಳೋರ್ಗು ಆ ಕರ್ತವ್ಯ ಏನಾಗಲ್ಲ, ಮುಗಿಯೋದಿಲ್ಲ. ಅದ್ರಿಗೂ ಏನ್ ಮಾಡ್ತಾರೆ, ಅದನ್ನ ಅವ್ರಿಗೂ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾರೆ. ಸೊ ಆ ರೀತಿಯಲ್ಲಿ ಪ್ರಿಯ ಸಹೋದರರೇ ಅವರು ಪ್ರತಿಫಲ ಹೊಂದ್ಕೊಳ್ಳೋವರೆಗೂ, ಅಂದ್ರೆ ಲೋಕದಿಂದ ಪುನರುತ್ಥಾನ ಅಂದ್ರೆ ಒಂದು ಎದ್ದಿ ಬಂದಿರೋರ್ನ ಪರಾಮರ್ಶಬೇಕಾಗಿರೋ ಒಂದು ಕೆಲಸ ದೇವರು ಯಾರಿಗೆ ಒಂದು ಆಶೀರ್ವಾದನ ಕೊಟ್ಟರೆ ಅಂತ ಹೇಳಿದ್ರೆ ಒಂದು ಸಭೆಯ ಮೊದಲಿಗಿತಿಯಾರು ಸಭೆಗೆ ಏನ್ ಮಾಡ್ತಾರೆ, ಅದನ್ನ ಕೊಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇವರು ಸಭೆಗೆ ಒಂದು ಇಡೀ ಲೋಕದ ಜನರು ಬಂದ್ಬಿಟ್ಟು ಇವರ ಒಂದು ಪ್ರತಿಫಲನ ಅವರು ಕೊಡುವಾಗ ಮಕ್ಕಳಾಗಿ ಏನಾಗ್ತಾರೆ, ಚೇಂಜ್ ಆಗ್ತಾರೆ. ಯಾರಿಗೆ? ಯೇಸು ಸ್ವಾಮಿಗೂ ಮತ್ತೆ
ಸಭೆಗೆ ಇಡೀ ಲೋಕದ ಒಂದು ಜನರು ಇವರ ಒಂದು ಮಕ್ಕಳಾಗಿ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಸೊ ಇವರೇ ಈ ಒಂದು ಸಭೆನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅವ್ರನ್ನ ಪರಾಮರ್ಸೋದು, ಅವ್ರಿಗೆ ಸತ್ಯದ ಒಂದು ದಾರಿಯಲ್ಲಿ ಅವ್ರನ್ನ ನಡೆಸೋದು. ಅದಕ್ಕೋಸ್ಕರ ಇವಾಗ ನಾವು ಏನಾಗ್ತಾ ಇದೀವಿ, ಟ್ರೈನ್ ಆಗ್ತಾ ಇದೀವಿ ಅಲ್ವೇ, ಆ ಒಂದು ಕಾರ್ಯಕ್ಕೋಸ್ಕರ ಇವಾಗ ನಾವು ಸಿದ್ಧ ಆಗ್ತಾ ಇದೀವಿ. ಯಾರನ್ನ ಸತ್ಯನ ಯಾವ ರೀತಿಯಲ್ಲಿ ನಡೆಸಬೇಕು, ಎಂತವ್ರನ್ನ ಯಾವ ರೀತಿಯಲ್ಲಿ ನಡೆಸಬೇಕು, ಅವರ ಒಂದು ಬಲಹೀನತೆ ಏನು, ಅದಕ್ಕೆ ತಕ್ಕಂತೆ ಅವ್ರನ್ನ ಹಿಂಗ್ ನಡೆಸೋದು, ಇದೆಲ್ಲ ಬಂದ್ಬಿಟ್ಟು ಒಂದು ಕುರುಬನ ಒಂದು ಕೆಲಸ. ಇಟ್ ಇಸ್ ದ ವರ್ಕ್ ಆಫ್ ದ ಶಪರ್ಡ್ ಅಲ್ವಾ. ಒಂದು ಕುರುಬ ಮತ್ತೆ ಕುರಿಗಳು, ಆ ಕುರಿಗಳನ್ನ ನಡ್ಸ್ಕೊಂಡು ಹೋಗೋದು ಯಾರಂತಂದ್ರೆ ಕುರುಬನು. ನಮ್ಮ ಒಂದು ಕುರುಬನು ಬಂದ್ಬಿಟ್ಟು ತಂದೆ ದೇವರು ಮತ್ತೆ ನಮಗೆ ಯೇಸು ಸ್ವಾಮಿ. ಅದೇ ಸಭೆಯಲ್ಲಿ ಯಾರು ಕುರುಬನು? ಎಲ್ಡರ್ಸು, ಡೀಕನ್ಸ್, ಇವರೆಲ್ಲ ಏನಾಗ್ತಾರೆ, ಇವರೆಲ್ಲ ಬಂದ್ಬಿಟ್ಟು ಇವರು ಸಭೆನ ನಡೆಸುವಂತ ಒಂದು ಕೆಲಸ, ಸಭೆನ ಪರಾಮರಿಸುವಂತ ಒಂದು ಕೆಲಸ. ಅದೇ ತರ ಬಂದ್ಬಿಟ್ಟು ಇಡೀ ಒಂದು ಲೋಕದಲ್ಲಿ ಎಲ್ಲೆಲ್ಲ ಒಂದು ಸತ್ಯ ಮಕ್ಕಳಿದಾರೋ ದೇವ್ರು ಇವ್ರಿಗೆ ತಕ್ಕಂತ ಒಂದು ಕುರುಬಗಳನ್ನ ಏನ್ ಮಾಡಿರ್ತಾರೆ, ಏರ್ಪಡಿಸುತ್ತೆ. ಇವರ ಒಂದು ಕೆಲಸ ಏನಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಳ್ಳೋದು. ಇವತ್ತು ಇವ್ರನ್ನ ಇಲ್ಲಿ ನೋಡ್ಕೊಂಡ್ರೇನೆ ನಾಳೆ ಆ ಒಂದು ಕಾಲದಲ್ಲಿ ಇಡೀ ಲೋಕನ ಏನ್ ಮಾಡ್ಕೊಳಕ್ಕಾಗತ್ತೆ, ಹೆಂಗ್ ನೋಡ್ಕೋಬೇಕು ಎಂಬ ಒಂದು ವಿಷಯನ ಯಾರ ತರ ಕಲ್ತ್ಕೊಂತ ಇದ್ವಿ ಅಂತಂದ್ರೆ ಇಲ್ಲೇ ಕಲ್ತ್ಕೊಳ್ಳೋದು. ಪ್ರೀತಿಯ ಸಹೋದರರೇ, ಇಲ್ಲಿ ಕಲಿತುಕೊಂಡವರಾಗಿ ಅದ್ರಲ್ಲಿ ಪ್ರವೀಣರಾಗಿ ಹೋಗುವವರೇ ಸಭೆ. ಆ ಒಂದು ಸಭೆ ಬಂದ್ಬಿಟ್ಟು ಮೊದಲಿಂಗನ ಜೊತೆ ಸೇರಿ ಇಡೀ ಲೋಕನ ಏನ್ ಮಾಡ್ತಾರೆ, ರಕ್ಷಣೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಏನ್ ಮಾಡ್ತಾರೆ, ಅಲ್ಲಿ ಪರ್ಫೆಕ್ಟ್ ಪರಿಪೂರ್ಣರಾಗಿ ಆಗುವ ಒಂದು ಕೆಲಸದಲ್ಲಿ ಅವ್ರು ಮಾಡ್ತಾರೆ. ಅದಕ್ಕೆ ಮಧ್ಯದಲ್ಲಿ ನಮ್ಗೆ ಯಾರು ಇರ್ತಾರೆ, ಮಹಾಸಮೂಹ ಇರ್ತಾರೆ, ಪಿತೃಗಳಿರ್ತಾರೆ, ವಿಶೇಷವಾಗಿರುವಂತಹ ಒಂದು ಪುನರುತ್ಥಾನದಲ್ಲಿ ಅವ್ರು ಬರ್ತಾರೆ. ಪಿತೃಗಳು ಇರ್ತಾರೆ ಅಲ್ವೇ. ಮತ್ತೆ ನಮ್ಗೆ ಯಹೂದ್ಯರನ್ನಾಗಿರ್ತಾರೆ, ಇಸ್ರಾಯೇಲ್ ಜನರು ಇರ್ತಾರೆ. ಇವರೆಲ್ಲರ ಮುಖಾಂತರ ಇಡೀ ಒಂದು ಮನುಕುಲನ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಪರ್ಫೆಕ್ಷನ್ ಸ್ಟೇಜ್ಗೆ ಅವ್ರನ್ನ ಕರ್ಕೊಂಬಂದಾದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ದೇವರಿಗೆ ಅದನ್ನ ಒಪ್ಪಿಸಿ ಇವಾಗ ಸಂಬಂಧ ಹೆಂಗಿರ್ತದೆ ಅಂತಂದ್ರೆ ಯೇಸು ಸ್ವಾಮಿ, ಸಭೆ, ಲೋಕದ ಒಂದು ಜನರು ಎಲ್ಲರೂ ಡೈರೆಕ್ಟ್ ಆಗಿ ದೇವ್ರಿಗೆ ಏನ್ ಮಾಡ್ತಾರೆ, ರಿಪೋರ್ಟ್ ಮಾಡುವಂತ ಒಂದು ಕೆಲಸ. ಸೊ ಈ ಒಂದು ಕೆಲಸನ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಮುಗಿಸ್ತಾರೆ. ಸೊ ಆ ಒಂದು ಕರ್ತವ್ಯವಾಗಿ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಸಭೆ ಒಂದು ಮುಖ್ಯವಾಗಿರುವಂತ ಒಂದು ರೋಲ್ನ ಏನ್ ಮಾಡ್ತಾ ಇದೆ, ಇವಾಗ ಪ್ಲೇ ಮಾಡ್ತಾ ಇದೆ. ಈ ಒಂದು ಸುವಾರ್ಥ ಯುಗದಲ್ಲಿ ದೇವರು ಸಭೆನ ಏನ್ ಮಾಡಿದ್ರೆ ಆರಿಸ್ಕೊಂಡು ನಾವು ನಮ್ಮ ಒಂದು ಕೆಲಸ ಏನೋ ಅನೇಕ ಒಂದು ಕಾರ್ಯಗಳು ಏನ್ ಮಾಡೋ ಒಂದು ಮೊದಲಿಗೆ ಆಗ್ಬೇಕು ಅಂತಂದ್ರೆ ನಾವು ಎಂತ ಒಂದು ಗುಣಗಳು ನಮ್ಮಲ್ಲಿ ಇರಬೇಕು. ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ನಾವು ಅನೇಕ ಒಂದು ಪಾಠಗಳಲ್ಲಿ ಬರುವಂತ ಒಂದು ಕಾರ್ಯನೇ ಇದು. ನಮ್ಮ ಒಂದು ಗುಣಗಳನ್ನ ಬೆಳೆಸ್ಕೋಬೇಕು, ಯೇಸು ಸ್ವಾಮಿ ಒಂದು ಸ್ವಾರೂಪ್ಯದಲ್ಲಿ ಬೆಳಿಬೇಕು, ಯೇಸು ಸ್ವಾಮಿಯಲ್ಲಿರುವ ಮನಸ್ಸು ನಮ್ಮಲ್ಲಿ ಏನಾಗಿರ್ಬೇಕು, ಬರ್ಬೇಕು ಅನ್ನೋದು ನಮಗೆ ತುಂಬಾ ಮುಖ್ಯ. ಯಾಕಂದ್ರೆ ಆತನ ಒಂದು ಸ್ವಾರೂಪ್ಯ, ಆತನ ಮರಣದ ಒಂದು ಸ್ವಾರೂಪ್ಯನ ಹೊಂದ್ಕೊಂಡ್ರೇನೆ ಆತನ ಒಂದು ಪುನರುತ್ಥಾನದ ಒಂದು ಸ್ವಾರೂಪ್ಯ ನಾವು ಏನ್ ಮಾಡ್ಕೊಳಕ್ಕಾಗುತ್ತೆ, ಹೊಂದ್ಕೊಳ್ಳೋದಕ್ಕೆ ಆಗುವಾಗ ನಮ್ಮ ಮುಖಾಂತರ ದೇವರು ಇಡೀ ಒಂದು ಲೋಕನ ಏನ್ ಮಾಡ್ತಾರೆ, ಆಶೀರ್ವದಿಸ್ತಾರೆ. ಅಬ್ರಾಮ್ ಜೊತೆಗೆ ಮಾಡಿರೋ ಒಡಂಬಡಿಕೆ ಅವಾಗ ಏನ್ ಮಾಡ್ತಾರೆ, ಅವಾಗ ಫುಲ್ಫಿಲ್ಮೆಂಟ್ ನಾವೇನ್ ಮಾಡ್ತಾರೆ, ಫುಲ್ಫಿಲ್ಮೆಂಟ್ ಅವಾಗ ನಾವು ನೋಡ್ತೀವಿ ಅಲ್ವಾ. ನೋಡಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1-4 ವಚನಗಳು ಓದೋಣ ನೋಡಿ. ರೆವಲ್ಯೂಷನ್ ಚಾಪ್ಟರ್ 21 verse 1-4. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾ ಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಹೊರಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಇದೆಲ್ಲ ಬಂದ್ಬಿಟ್ಟು ನಮಗೆ ಕ್ರಮದಲ್ಲಿ ಏನ್ ಮಾಡಿದ್ದಾರೆ, ಕ್ರಮದಲ್ಲಿ ನಮಗೆ ಅದನ್ನ ಕೊಟ್ಟಿದ್ದಾರೆ. ಮೊದಲಿಗೆ ತಯಾರಾದ್ಮೇಲೆ, ಮದುವೆ ಆದ್ಮೇಲೆ ಏನಾಗತ್ತೆ ಅಂದ್ರೆ ಇಡೀ ಒಂದು ಲೋಕದ ಒಂದು ಅಲುವು ಕಣ್ಣೀರಿನೆಲ್ಲ ಏನ್ ಮಾಡ್ತಾರೆ, ದೇವರು ಒರೆಸ್ತಾರೆ ಅಲ್ವೇ. ಅದಾದ್ಮೇಲೆ ನಮ್ಗೆ ಏನಾಗತ್ತೆ, ಸೈತಾನ್ ಬಂದ್ಬಿಟ್ಟು ಬಿಡಲ್ಪಡತ್ತೆ. ಅಫ್ಕೋರ್ಸ್ ಆ ವಾಕ್ಯಗಳಲ್ಲಿ ಅಲ್ಲಿಲ್ಲ ನಮಗೆ, ಬಟ್ ಅದೇ ಕ್ರಮದ ಮುಖಾಂತರ ನಮಗೆ 20ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ 19ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಕೊಡಲ್ಪಟ್ಟಿದ್ದಾರೆ. ಸೈತಾನನ ಬಂದ್ಬಿಟ್ಟು ಮತ್ತೆ ಬಿಡುಗಡೆ ಮಾಡ್ತಾರೆ. ಯಾರೆಲ್ಲ ಅವ್ನ ಹಿಂದೆ ಹೋಗ್ತಾರೋ ಸಂಪೂರ್ಣವಾಗಿ ಅವ್ರನ್ನ ಏನ್ ಮಾಡ್ತಾರೆ, ನಾಶ ಮಾಡಾದ್ಮೇಲೆ ಮರಣ ಎಂಬ ಒಂದು ಕಾರ್ಯ ಏನಾಗೋದಿಲ್ಲ ಅಲ್ಲಿ ನಮ್ಗೆ ಇರೋದಿಲ್ಲ. ಎಲ್ಲರೂ ದೇವ್ರ ಸಂಗಡ ಒಂದು ದೇವರ ಹತ್ರ ಒಂದು ಡೈರೆಕ್ಟ್ ಆಗಿ ಒಂದು ಸಂಬಂಧದಲ್ಲಿ ಅವರು ಇರ್ತಾರೆ. ಅವಾಗ ಯೇಸು ಸ್ವಾಮಿ ಸಭೆ ಯುಗದ ಅಂತ್ಯದವರೆಗೂ, ಯುಗಾಂತರದವರೆಗೂ ಮನುಕುಲನ ಇಟ್ಕೊಂಡು ಮನುಕುಲದ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಅವರಲ್ಲಿ ಯಾವಾಗ ಎಂದೆಂದಿಗೂ ಅವ್ರ ಜೊತೆ ಅವರು ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಸೊ ದೇರ್ ಇಸ್ ನೋ ಹ್ಯಾಪಿ ಎಂಡಿಂಗ್. ದಿಸ್ ಹ್ಯಾಪಿ ವಿಲ್ ಗೋ ಎವರ್ ಲಾಸ್ಟಿಂಗ್. ಆ ಒಂದು ಸಂತೋಷಕ್ಕೆ ಒಂದು ಕೊನೆ ಇರೋದಿಲ್ಲ ರೀ. ಯುಗಾಂತರದವರೆಗೂ ಅವರು ಸಂತೋಷವಾಗಿನೇ ಇರ್ತಾರೆ, ಅವರು ಅಲ್ಲಿ ಇರೋದನ್ನ ನೋಡ್ತೀವಿ ಅಲ್ವೇ. ಸೊ ಈ ರೀತಿ ಒಂದು ಸಭೆ ಒಂದು ಮೊದಲಿಗಿತ್ತಿ ಯೇಸು ಸ್ವಾಮಿ ಜೊತೆಗೆ ಸೇರಿ ಒಂದು ಮದುವೆಯಲ್ಲಿ ಒಂದು ಪಾಲಾಗಿ, ಮದುವೆ ಒಂದು ಸಂಬಂಧದಲ್ಲಿ ಹೋಗಿ ಅದಾದ್ಮೇಲೆ ಇಡೀ ಲೋಕದ ಒಂದು ರಕ್ಷಣೆಗೆ ಒಂದು ಕಾರಣರಾಗಿ ಏನಾಗ್ತಾರೆ ಅಲ್ಲಿ ಆಗೋದನ್ನ ನಾವು
ನೋಡ್ತೀವಿ. ಹಾಗಾಗಿ ನಾವು ಕೊನೆಯದಾಗಿ ಒಂದು ವಚನ ಓದ್ಕೊಂಡು ಪಾಠ ಮುಗಿಸ್ಕೊಂಡ್ಬಿಡೋಣ. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ 5-6 ವಾಕ್ಯಗಳು. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 5-6. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸುವವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಎಂದಿಗೂ ಮರೆಯಲಾಗದ ಒಂದು ಸತ್ಯ, ಮರಿಲೂಬಾರದು ನಾವು. ಎಲ್ಲದಕ್ಕೂ ಕಾರಣ ಎಲ್ಲಿಂದ ಪ್ರಾರಂಭ ಆಯ್ತು ಅಂತಂದ್ರೆ, ಯೇಸು ಸ್ವಾಮಿ ಅವರ ಜೀವ ನಮ್ಮನ್ನ ಎಷ್ಟೋ ಪ್ರೀತಿಸಿ ನಮಗೋಸ್ಕರ ಅವರ ಜೀವನ ಬಿಟ್ಟು, ನಮಗೋಸ್ಕರ ಅವರು ಕಷ್ಟಗಳನ್ನ ಬಾಧೆಗಳನ್ನ ಅನುಭವಿಸಿ, ನಮಗೋಸ್ಕರ ಒಂದು ಜೀವದ ಒಂದು ಮಾರ್ಗನ ಏನ್ ಮಾಡಿದ್ದಾರೆ, ಸಿದ್ಧಪಡಿಸಿ. ಅದು ಮಾತ್ರ ಅಲ್ಲದೆ ಆತನ ಸಂಗಡ ಒಂದು ಮದುವೆಗೀತಿ ಆಗೋದಿಕ್ಕೆ ದೇವರೊಂದು ಪ್ರಿವಿಲೇಜ್ ಏನ್ ಮಾಡಿ ನಮಗೆ ಒಂದು ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ಒಂದು ಆಶೀರ್ವಾದನ ಕಲ್ಕೊಳ್ಳದೆ ನಮ್ಗಿರುವ ಒಂದು ಸಮಯಗಳಲ್ಲಿ ನಮ್ಮಲ್ಲಿರೋ ಒಂದು ಕೊರತೆಗಳನ್ನ ಪ್ರತಿಯೊಂದು ದಿವಸನೂ ನಮ್ಮನ್ನ ನಾವು ಪರಿಶೋಧಿಸಿಕೊಂಡು ನಮ್ಮಲ್ಲಿರೋ ಕೊರತೆಗಳನ್ನ ತೆಗೆದುಹಾಕಿ ಒಂದು ಮದುವೆಗೀತಿ ಆಗುವಂತ ಎಲ್ಲ ಒಂದು ಯೋಗ್ಯತೆ ನಾವು ಪಡ್ಕೊಳ್ಳುವಾಗೆ ತಂದೆ ದೇವರ ಮೇಲೂ ಆಶೀರ್ವಾದ ನಡೆಸಲಿ. ಈ ಒಂದು ಅವಕಾಶ ಕೊಡ್ತಾ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ವಂದನೆ ಹೇಳಿಕೊಳ್ಳುತ್ತೆ ಪಾಠ ಮುಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ